ವಿವೇಕದ ಬೆಳಕಿನಲ್ಲಿ, ಸಮರ್ಪಣಾ ಭಾವದಲ್ಲಿ, ಅಹಂ ಮತ್ತು ಕ್ಲೇಶರಹಿತ ಮನಸ್ಥಿತಿಯಲ್ಲಿ ನಾವು ಮಾಡಿದ ಎಲ್ಲ ಸಾಧನೆಗಳು ಬೆಳಕಿನೆಡೆಗೆ ನಮ್ಮನ್ನು ಒಯ್ಯುತ್ತಾ ಆತ್ಮ ಸಾಕ್ಷಾತ್ಕಾರದ ಭಾವಗಳನ್ನು ಉದ್ದೀಪಿಸಿ ದಾರಿದೀಪವಾಗಬಲ್ಲವು. ಇದು ನಮ್ಮ ಭಾವಸಂಗಮ ಭಕ್ತ ಸಮಾಗಮ ಕಾರ್ಯಕ್ರಮದ ಆಶಯವೂ ಹೌದು. ನಾವು ಆ ಆಶಯವನ್ನು ಈಡೇರಿಸಿದ್ದೇವೆ ಕೂಡ. ಈಗ ಸೇರಿದ ಸರ್ವರನ್ನು ಸ್ವಾಗತದ ಹಿತನುಡಿಗಳೊಂದಿಗೆ ಎದುರುಗೊಳ್ಳುತ್ತಾರೆ ನಮ್ಮ ಆತ್ಮೀಯರು, ಆಶ್ರಮದ ಭಕ್ತರಾದ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸರ್. ಭಾವಸಂಗಮ ಭಕ್ತ ಸಮಾಗಮ 2018 ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿರುವಂಥ ಎಲ್ಲ ಪೂಜ್ಯ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಶ್ರದ್ಧಾಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾವೆಲ್ಲ ಬಹು ದಿನಗಳಿಂದ ನಿರೀಕ್ಷಿಸಿರುವಂಥ 3 ದಿನಗಳ ಈ ಭಾವಸಂಗಮ ಕಾರ್ಯಕ್ರಮ ಇಷ್ಟು ಬೇಗ ಮುಗಿದು ಹೋಯ್ತಲ್ಲ ಅಂತ ನನಗಂತೂ ಅನಿಸಿದೆ, ನಿಮಗೂ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ನಾನು ಜೋರಾಗಿ ಚಪ್ಪಾಳೆ ಹೊಡೆದ್ಬಿಡಿ. ಅದರ ಜೊತೆಗೆ ಹೋದ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಈ ಮಾತು ಹೇಳಿದ್ದೆ. ಯಾಕೆಂದರೆ ಹೊರಗಡೆ ಅನೇಕ ಭಕ್ತರು ಬಂದವರು ಹೇಳ್ತಾ ಇದ್ದರು, ಇಷ್ಟು ಬೇಗ ಮುಗಿದೋಯ್ತು, ಮತ್ತೆ ಮುಂದಿನ ವರ್ಷ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅಂಥೇಳಿ. ನಾನು ಅಂದ್ಕೊಳ್ತೀನಿ, ಇವತ್ತು ಈ ಕಾರ್ಯಕ್ರಮ ಸಂಪನ್ನಗೊಳ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಮತ್ತೆ ಮುಂದಿನ ವರ್ಷದ ಭಾವಸಂಗಮಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ತಮಗೂ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಸ್ವಾಗತದ 4 ಮಾತು ಹೇಳಲಿಕ್ಕಿಂತ ಮುಂಚೆ ಮುಂದಿನ ವರ್ಷದ ಭಾವಸಂಗಮಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಹಿನ್ನೆಲೆ ಮತ್ತು 3 ದಿನಗಳ ಒಟ್ಟು ಚಟುವಟಿಕೆ ಇದೆಲ್ಲ ತಾವೆಲ್ಲ ವೀಕ್ಷಿಸಿದಿರಿ. ಹಾಗಾಗಿ ಅದರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ ನಾನು. ಆದರೆ ದೇಶ ಎದುರಿಸ್ತಿರುವಂಥ ಇವತ್ತಿನ ಗಂಭೀರ ಪರಿಸ್ಥಿತಿಯನ್ನು ನೋಡಿದಾಗ ನನಗೆಲ್ಲೋ ಅನ್ನಿಸ್ತಾ ಇದೆ, ಯಾಕೆ ನಮ್ಮ ಭಾವನೆಗಳ ಸಂಗಮ ಆಗ್ತಾ ಇಲ್ಲ? ಅದ್ಭುತವಾದ ತತ್ವವನ್ನು ನಾವೆಲ್ಲ ಅರಿತುಕೊಂಡಿದ್ದೇವೆ, ಅದು ಅನುಷ್ಠಾನಗೊಳಿಸ್ತಾ ಇಲ್ಲ. ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಪರ್ಪಸ್ ಆಫ್ ಲೈಫ್ ಇಸ್ ಟು ಮ್ಯಾನಿಫೆಸ್ಟ್ ದ ಡಿವಿನಿಟಿ ಇನ್ ಆರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಮಾತು ಎಲ್ಲೋ ಭಾಷಣ ಮಾಡ್ತೀವಿ, ಅದನ್ನು ಮೆಸೇಜಾಗಿ ಕಳಿಸ್ತೀವಿ, ಆದರೆ ಅನುಷ್ಠಾನಗೊಳಿಸೋದಿಲ್ಲ. ನಾನೊಬ್ಬ ಸೈನಿಕನಾಗಿದ್ದವನು, ಒಂದು 2 ನಿಮಿಷ ಜಾಸ್ತಿ ತೊಗೊಂಡು ಈ ಮಾತು ಹೇಳಿಬಿಡ್ತೀನಿ. ನಾನು ಗಡಿ ಪ್ರದೇಶದಲ್ಲಿ ಯಾವ ಸೈನಿಕ ಹಗಲು ರಾತ್ರಿ ತನ್ನನ್ನು ತೊಡಗಿಸ್ಕೊಳ್ತಾನೆ, ಅವ್ರು ಯಾರ ಮನಸ್ಸಲ್ಲಿಯೂ ಕೂಡ ಜಾತಿ, ಭಾಷೆ, ಮತ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ ಈ ಯಾವ ಸಂಗತಿಗಳನ್ನು ಕಾಡೋದಿಲ್ಲ. ಅವನು ಮನೆ ಮಠ ಬಂಧು ಮಕ್ಕಳು ಎಲ್ಲರಿಂದನೂ ದೂರ ಆಗಿರ್ತಾನೆ. ಕಣ್ಣು ಮುಂದೆ ಒಂದೇ ಒಂದು ಗುರಿ ಇರುತ್ತೆ ಅವನಿಗೆ. ನನ್ನ ಬದ್ಧತೆಯೊಂದಿಗೆ ನಾನು ಮಾಡುವ ಕರ್ತವ್ಯದಲ್ಲಿ ನಾನು ನನ್ನ ದೇಶವಾಸಿಗಳ ಸುಖವನ್ನು ಕಾಣಲಿಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆ ಯಾವ ಸಂಗತಿ ಅವನ ಕಣ್ಣಿಗೆ ಕಾಣೋದಿಲ್ಲ, ಯಾವ ಜಾತಿ ಮತ ಭಾಷೆಯೂ ಅಡ್ಡ ಬರೋದಿಲ್ಲ. ನನ್ನ ಹಾಗೆ ನಿಮ್ಮ ಹಾಗೆ ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಶಿಕ್ಷಣ ಪಡ್ಕೊಂಡು ಅತ್ಯಂತ ಬಡ ಕುಟುಂಬದಿಂದ ಬಂದಿರುವಂಥ ಒಬ್ಬ ವ್ಯಕ್ತಿಯಲ್ಲಿ ಈ ರೀತಿ ಸಮಾಜದ ಎಲ್ಲ ವ್ಯಕ್ತಿಗಳ ಭಾವನೆಗಳು ಸಂಗಮಾಗಿ ನಾನೊಬ್ಬ ಭಾರತೀಯ ಹೇಳುವಂಥ ಭಾವನೆ ಪ್ರಕಟೀಕರಣಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ, ದೇಶದ ಅಂತರಂಗದಲ್ಲಿ ವಾಸಿಸಿಕೊಂಡು ಅವನಿಗಿಂತ ಹೆಚ್ಚು ಸುಖ ಸಂಪತ್ತನ್ನು ಅನುಭವಿಸುವಂಥ ನನಗೆ, ನಮ್ಮೆಲ್ಲರಿಗೆ ಯಾಕೆ ಈ ಭಾವನೆಗಳ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ಪ್ರಶ್ನೆ ನಾನು ಪೂರ್ತಿ ಎಲ್ಲ ಉಪನ್ಯಾಸಗಳಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ. ಮೈಸೂರಿನ ಸನ್ಮಾನ್ಯ ಅನಂತರಾಮ್ ಅವರ ಉಪನ್ಯಾಸ ಕೇಳಬೇಕಾದ್ರೆ 4 ಯೋಗಗಳಲ್ಲಿ ಹೇಗೆ ಸಂಗಮ ಸಾಧ್ಯ ಇದೆ ಅಂತ ಹೇಳಬೇಕಾದ್ರೆ ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು. ಆತ ರಾಮಕೃಷ್ಣಾಶ್ರಮದ ಶಿಬಿರಕ್ಕೆ ಬಂದಿಲ್ಲ, ಆತ ವೇದಾಂತ ಅರ್ಥ ಮಾಡ್ಕೊಂಡಿಲ್ಲ, ಆತ ಆಧ್ಯಾತ್ಮ ಸ್ಟಡಿ ಮಾಡಿಲ್ಲ, ಆದರೆ ಜೀವನದಲ್ಲಿ ಅದನ್ನು ಅನುಷ್ಠಾನಗೊಳಿಸ್ತಾನೆ. ನಾನು ಅಂದ್ಕೊಳ್ತೀನಿ, ನಾವಿಲ್ಲಿಂದ ಈ ಭಾವಸಂಗಮ ಕಾರ್ಯಕ್ರಮದಲ್ಲಿ 3 ದಿನಗಳ ಶಿಬಿರ ಮುಗಿಸಿ ವಾಪಸ್ ಹೋಗುವಾಗ ಮತ್ತೆ ಮುಂದಿನ ವರ್ಷದವರೆಗೆ ಕಾಯ್ತಾ ಇರೋದಕ್ಕಿಂತ ನನ್ನ ವ್ಯಾಪ್ತಿಯಲ್ಲಿ, ನನ್ನ ಪರಿಸರದಲ್ಲಿ ನನಗೆಲ್ಲಿ ಸಾಧ್ಯ ಇದೆ ಅಲ್ಲಿ ನಾನು ಯಾವ ರೀತಿ ಈ ಸಂಗಮವನ್ನು ಸಂಪನ್ನಗೊಳಿಸಲಿಕ್ಕೆ ಸಾಧ್ಯ ಇದೆ
ಅನ್ನುವ ದೊಡ್ಡ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅಧ್ಯಕ್ಷತೆ ವಹಿಸಿಕೊಂಡು ಮಂಗಳೂರಿನ ರಾಮಕೃಷ್ಣ ಆಶ್ರಮ, ಒಂದು ಮಠ, ಒಂದು ಧಾರ್ಮಿಕ ಪರಂಪರೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಹೊಸ ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯ ಇದೆ ಮತ್ತು ಯಾವ ರೀತಿ ಜನರನ್ನು ಜೋಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸಮಾಜದಲ್ಲಿ ಸಿಗದೇ ಇರುವಂಥ ಅದ್ಭುತವಾದ ಮೌಲಿಕ ಶಿಕ್ಷಣವನ್ನು ಯಾವ ರೀತಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಹೇಳೋದನ್ನು ಅತ್ಯಂತ ಸೂಕ್ತ ರೀತಿಯಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ಬೆಳಿಗ್ಗೆ ತಾವೆಲ್ಲ ಸ್ವಚ್ಛ ಭಾರತದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಾವು ಭಾಗವಹಿಸಿದಾಗ ಹಲವರ ಜೊತೆಗೆ ಮಾತಾಡುವಂಥ ಅವಕಾಶ ಸಿಕ್ಕಿತ್ತು ನನಗೆ. ಅದೇನು ಧನ್ಯತೆಯ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ರಿ. ನಾವು ಮಾಡಿದ್ದು ಒಂದು ದಿವಸದ ಕೆಲಸ, ಆದರೆ ನೀವು ಅಂದ್ಕೊಂಡ್ರಿ ಅದು ಅದ್ಭುತವಾದ ಕೆಲಸ, ಬಹಳ ಚೆನ್ನಾಗಿ ಆಗ್ತಾ ಇದೆ ಅಂಥೇಳಿ. ನೋಡಿ, ಇಲ್ಲೇ ಅವರು ಪ್ರಣಾಮ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಂಗಳೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು, ನಮ್ಮೆಲ್ಲರಿಗೂ ಪ್ರೇರಣೆ ಪೂಜ್ಯ ಜಿತ್ಕಾಮಾನಂದಜಿ ಮಹಾರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಅತ್ಯಂತ ಹಿರಿಯ ಸಂತರು, ಬಹುಶಃ ಇಡೀ ದೇಶದಲ್ಲೇ ಒಂದು ಕ್ರಾಂತಿಕಾರಕ ಬದಲಾವಣೆ ತಂದವರು. ಮೊನ್ನೆಯಷ್ಟೇ ಒಂದು ಐತಿಹಾಸಿಕ ದಾಖಲೆಯ 5ನೇ ಪರ್ಯಾಯವನ್ನು ಅತ್ಯಂತ ವಿಶಿಷ್ಟವಾಗಿ, ವಿದ್ಯುಕ್ತವಾಗಿ ಮತ್ತು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿ, ಅವರು ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಅವರು ಬಂದಿಲ್ಲ ಇವತ್ತು. ಆದರೆ ಆ ಪರಂಪರೆಯಲ್ಲಿ ಅಧೋಕ್ಷಜ ಮಠದಲ್ಲಿ ಅದೇ ರೀತಿಯಲ್ಲಿ ಸಮಾಜೋನ್ಮುಖಿ ಚಟುವಟಿಕೆಯೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಒಬ್ಬ ಅದ್ಭುತ ಯೋಗಪಟುವಾಗಿ, ಬಹುಶಃ ನಾವೆಲ್ಲ ಗೋಮಾತೆಯನ್ನು ಮಾತೆ ಅಂತ ಆರಾಧಿಸ್ತೇವೆ, ಆದರೆ ನೀಲಾವರದಲ್ಲಿ ಒಂದು ಗೋಶಾಲೆ ಪ್ರಾರಂಭ ಮಾಡಿಕೊಂಡು ಆ ಗೋಸೇವೆ ತನ್ನ ಜೀವನದ ಉದ್ದೇಶ ಅಂತ ಹೇಳಿಕೊಂಡು ಉಡುಪಿಯಿಂದ ನೀಲಾವರಕ್ಕೆ ಪಾದಯಾತ್ರೆ ಮಾಡ್ತಾ ಇಲ್ಲ ಕುದುರೆ ಮೇಲೆ ಹೋಗ್ತಾ ಆ ಗೋಶಾಲೆಯ ಎಲ್ಲ ಚಟುವಟಿಕೆಗಳು ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಪೂಜ್ಯ ವಿಶ್ವಪ್ರಸನ್ನ ಶ್ರೀಪಾದರು ಕಿರಿಯ ಸ್ವಾಮೀಜಿಯವರು ಪೇಜಾವರ ಮಠ ಇಲ್ಲಿ ದಿವ್ಯ ಉಪಸ್ಥಿತಿಯನ್ನು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಮಠದ ಪರವಾಗಿ, ಅಧ್ಯಕ್ಷರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಶ್ರದ್ಧಾಭಕ್ತಿಯ ಪ್ರಣಾಮಗಳೊಂದಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಣಿಬೆನ್ನೂರಿನ ಆಶ್ರಮಕ್ಕೆ ಹೋಗುವಂಥ ಒಂದು ಸೌಭಾಗ್ಯ ಸಿಕ್ಕಿತ್ತು, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಅಂದಿನಿಂದ ಬಹುಶಃ ಇಲ್ಲಿ ಬಂದಾಗೆಲ್ಲ ಅವರನ್ನು ಭೇಟಿ ಮಾಡ್ತೇನೆ. ಇದೇ ರೀತಿಯಲ್ಲಿ ರಾಮಕೃಷ್ಣಾಶ್ರಮದ ಎಲ್ಲ ಒಳ್ಳೆಯ ಸಂಗತಿಗಳನ್ನು ರಾಣಿಬೆನ್ನೂರು ಪರಿಸರದಲ್ಲಿ ಪ್ರಚಾರ ಮಾಡ್ತಿರುವಂಥ ಪೂಜ್ಯ ಸ್ವಾಮಿ ಪ್ರಕಾಶನ್ಜಿ ಮಹಾರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ರಾಣಿಬೆನ್ನೂರಿನ ರಾಮಕೃಷ್ಣಾಶ್ರಮದ ಸ್ಥಾಪಕ ಅಧ್ಯಕ್ಷರು. ತಮ್ಮ ಗಂಭೀರ ವಿಚಾರ ಪ್ರಧಾನ ಪ್ರವಚನಗಳಿಂದ ಗುರುತಿಸಲ್ಪಟ್ಟಿದ್ದಾರೆ. ಸ್ವಾಮಿ ಪುರುಷೋತ್ತಮಾನಂದಜಿ ಅವರಿಂದ ಪ್ರಭಾವಿತಗೊಂಡು ಸನ್ಯಾಸ ದೀಕ್ಷೆಯನ್ನು ಪಡೆದು ಗದಗ, ವಿಜಯಪುರ, ಹಿಂದಿನ ಬಿಜಾಪುರ, ಹುಬ್ಬಳ್ಳಿ ಮುಂತಾದ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ವಿವೇಕ ದೀಪ್ತಿ ಪತ್ರಿಕೆಯ ಸಂಪಾದಕರಾಗಿದ್ದ ಸನ್ಮಾನ್ಯ ಸ್ವಾಮೀಜಿಯವರು ಒಳ್ಳೆಯ ಬರಹಗಾರರು ಕೂಡ, ಒಳ್ಳೆಯ ವಾಗ್ಮಿಗಳು. ಅವರಿವತ್ತು ನಮ್ಮ ವೇದಿಕೆಯಲ್ಲಿ ಇರುವಂಥದ್ದು ಮತ್ತು 3 ದಿನಗಳ ಕಾಲ ಭಾವಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಮ್ಮೆಲ್ಲರಿಗೆ ತಾವು ಆಶೀರ್ವಾದ ಮಾಡಿದ ಹಾಗೆ ತಮ್ಮನ್ನು ಕೂಡ ಈ ಸಮಾರೋಪ ಸಮಾರಂಭಕ್ಕೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎಲ್ಲ ಮಠದ ಭಕ್ತರ ಪರವಾಗಿ, ಮಠದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಮೈಸೂರಿನ ರಾಮಕೃಷ್ಣಾಶ್ರಮದಲ್ಲಿ ಸೇವೆ ಸಲ್ಲಿಸಿದ ಸ್ವಾಮಿ ಶಾಂತಿವೃತಾನಂದಜಿ ಮಹಾರಾಜ್ ಅವರಿದ್ದಾರೆ. ಕನ್ನಡ, ಆಂಗ್ಲ ಭಾಷೆ ಮತ್ತು ತೆಲುಗು ಭಾಷೆಗಳಲ್ಲಿ ಉತ್ತಮ ಉಪನ್ಯಾಸ ನೀಡಬಲ್ಲಂಥವರು. ಇವರು ತತ್ವಶಾಸ್ತ್ರದ ಕುರಿತು ಬರೆದ ಸಂಶೋಧನಾ ಲೇಖನಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿ ನೀಡಿದೆ. ಇವರ ಮೌಲ್ಯಯುತ ಈ ಲೇಖನಗಳು ನಿತ್ಯಕಾಲಿಕ ಪತ್ರಿಕೆಗಳಲ್ಲಿ ನಿರಂತರವಾಗಿ ಪ್ರಕಟವಾಗ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರಿಗೂ ಕೂಡ ವೇದಿಕೆಯಲ್ಲಿರುವ ಎಲ್ಲ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ನಿಟ್ಟೆ ವಿನಯ್ ಹೆಗ್ಡೆ ಅವರು ಜಸ್ಟಿಸ್ KS ಹೆಗ್ಡೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು, ನಮ್ಮ ಲೋಕಸಭೆಯ ಸ್ಪೀಕರ್ ಆಗಿದ್ದರು. ಬೇರೆ ಎಲ್ಲ ಜಸ್ಟಿಸ್ಗಳ ಹಾಗೆ ಅವರು ಎಲ್ಲೋ ಬೆಂಗಳೂರಿನಲ್ಲೋ ಡೆಲ್ಲಿಯಲ್ಲೋ ವಾಸ ಮಾಡ್ಬೋದಿತ್ತು. ಆದರೆ ನಿವೃತ್ತಿಯ ನಂತರ ಒಂದು ಸಣ್ಣ ಊರು ನಿಟ್ಟೆ ಹೇಳುವಂಥ ಊರಿಗೆ ಬಂದು ಸೆಟ್ಲಾದರು. ಜಸ್ಟಿಸ್ ಹೆಗ್ಡೆ ಅವರು ನಿಟ್ಟೆಗೆ ಬಂದ ಕಾರಣ ನಿಟ್ಟೆಯ ಸಂಪೂರ್ಣ ರೂಪವೇ ಬದಲಾಯಿತು. ನಿಟ್ಟೆ ವಿದ್ಯಾಸಂಸ್ಥೆ ಹೇಳುವಂಥ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಸುಮಾರು 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ, 31ಕ್ಕೂ ಹೆಚ್ಚು ಸಂಸ್ಥೆಗಳು, ಅದರ ಜೊತೆಗೆ ಕೈಗಾರಿಕಾ ಉದ್ಯಮದಲ್ಲೂ ಕೈ ಜಾಡಿಸ್ಕೊಂಡು ರಾಮಕೃಷ್ಣಾಶ್ರಮದ 150ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿಯವರೆಗೆ ನಿರಂತರವಾಗಿ ಸ್ವಚ್ಛ ಭಾರತವೂ ಸೇರಿದಂತೆ ಕೇವಲ ಭಾಗವಹಿಸುವುದು ಮಾತ್ರವಲ್ಲ, ಒಂದು ದೊಡ್ಡ ಪೋಷಕರಾಗಿ ನಮ್ಮೆಲ್ಲ ಕಾರ್ಯಗಳಿಗೆ ಸಹಾಯ ಮಾಡ್ತಿರುವಂಥ, ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ವೈಯಕ್ತಿಕವಾಗಿ ನಾನು ಮಿಲಿಟರಿಯಿಂದ ನಿವೃತ್ತನಾದ ಮೇಲೆ ಬಹುಶಃ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಆಫ್ಟರ್ ಲಿವಿಂಗ್ ಆರ್ಮಿ ಈಸ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ನನ್ ಅದರ್ ದ್ಯಾನ್ ವಿನಯ್ ಹೆಗ್ಡೆ. ಆ ರೀತಿಯಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಳ್ಳುವ ಯುವಕರಿಗೆ ಪ್ರೇರಣೆ ಕೊಡುವಂಥ ನಿಟ್ಟೆ ವಿನಯ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ.
ನಿಟ್ಟೆ ವಿದ್ಯಾಸಂಸ್ಥೆಯ ಕುಲಾಧಿಪತಿಗಳು, ನಿಟ್ಟೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ಲ್ಯಾಮಿನಾ ಸಮೂಹ ಸಂಸ್ಥೆಗಳ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರು ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣಾಶ್ರಮದ ಎಲ್ಲ ಸಂತಶ್ರೇಷ್ಠರು, ಹಿರಿಯರು, ಅತಿಥಿಗಳು, ಶಿಬಿರಾರ್ಥಿಗಳು ತಾವೆಲ್ಲ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಭಾವಸಂಗಮದ ಬಗ್ಗೆ ಹೇಳಬೇಕಾದ್ರೆ ವೇದಿಕೆಯಲ್ಲಿ ಸಂಗಮಿಸಿರುವಂಥ ಎಲ್ಲ ಸ್ವಾಮೀಜಿಯವರ ಹೆಸರುಗಳನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಿಜವಾಗೂ ಭಾವಸಂಗಮ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ವಿಶ್ವಪ್ರಸನ್ನ ತೀರ್ಥರು, ಯಾವಾಗ ಭಾವನೆಗಳ ಸಂಗಮ ಆಗುತ್ತೆ ವಿಶ್ವವೇ ಪ್ರಸನ್ನ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ವಿಶ್ವಪ್ರಸನ್ನ ತೀರ್ಥರು ಹೆಸರುಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಯಾವಾಗ ಭಾವನೆಗಳ ಸಂಗಮ ಆಗುತ್ತೆ ಒಂದು ಹೊಸ ಬೆಳಕು, ಒಂದು ಹೊಸ ಪ್ರಕಾಶ ಮತ್ತು ಅದರಿಂದ ಆನಂದ. ಆ ಪ್ರಕಾಶಾನಂದ ಸ್ವಾಮೀಜಿಯವರು ಆ ರೀತಿಯಲ್ಲಿ ಭಾವಸಂಗಮದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಯಾವಾಗ ಭಾವಸಂಗಮದ ಹೊಸ ಬೆಳಕಿನಿಂದ ಎಲ್ರಿಗೂ ಆನಂದ ಆಗುತ್ತೆ, ಆಗ ವಿಶ್ವದೆಲ್ಲೆಡೆಯೂ ಶಾಂತಿ, ಆ ಶಾಂತಿಯ ವ್ರತವನ್ನು ಸ್ವೀಕಾರ ಮಾಡ್ತೀವಿ ನೀವು. ಹಾಗಾಗಿ ಶಾಂತಿ ವ್ರತಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಇದೆಲ್ಲ ಆಗಬೇಕಾದ್ರೆ ನಮ್ಮನ್ನು ದಾರಿ ತಪ್ಪಿಸುವಂಥ ಎಲ್ಲ ಕಾಮನೆಗಳನ್ನು ಜಯಿಸಬೇಕು ನಾವು. ಅದಕ್ಕಾಗಿ ಜಿತಕಾಮಾನಂದಜಿ ಮಹಾರಾಜವರು ವೇದಿಕೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲ ಸಾಕಾರಗೊಳ್ಳಬೇಕಾದ್ರೆ ನಮ್ಮಲ್ಲಿ ವಿನಯ ಇರಬೇಕು. ಡಾಕ್ಟರ್ ವಿನಯ್ ಹೆಗ್ಡೆ ಹೆಸರು ಮಾತ್ರ ಅಲ್ಲ, ಅವರು ನಿಜವಾದ ಅರ್ಥದಲ್ಲಿ ವಿನಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅತ್ಯಂತ ಸರಳ ಜೀವನಕ್ಕೆ ಈ ಭಾಗದಲ್ಲಿ ಯಾರ ಹೆಸರು ಕೇಳಿದರೆ ಡಾಕ್ಟರ್ ವಿನಯ್ ಹೆಗ್ಡೆ ಅವರು. ಸೊ ಸಮನ್ವಯದ ಸಂದೇಶ ವೇದಿಕೆ ಇರುವಂಥ ಎಲ್ಲ ನಮ್ಮ ಅತಿಥಿ ಮಹೋದಯಗಳಲ್ಲಿ ಕಾಣ್ತಾ ಇದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ, ಕಳೆದ 3 ದಿನಗಳಲ್ಲಿ ತಾವೆಲ್ಲ ನಮ್ಮ ಆತಿಥ್ಯವನ್ನು ಅನುಭವಿಸಿದ್ದೀರಿ. ಏನಾದರೂ ಕೊರತೆಗಳಾದರೆ ಅದು ನಮ್ಮದು ಅಂತ ಹೇಳಿಕೊಂಡು ನಿಮ್ಮೆಲ್ಲರಿಗೆ ಕ್ಷಮೆ ಕೇಳಿಕೊಂಡು ಮತ್ತೊಮ್ಮೆ ಮುಂದಿನ ಭಾವಸಂಗಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸ್ತೇನೆ. ಜೈ ರಾಮಕೃಷ್ಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಮಿತ್ರರೇ, ಮಹಾತ್ಮರ ಮಾತುಗಳು ಮಾತುಗಳಲ್ಲ, ಭಾವಪ್ರಚೋದಕ ಶಕ್ತಿ ಮಂತ್ರಗಳು, ಆಶೀರ್ವಚನದ ನುಡಿಗಳು. ಈಗ ಶ್ರೀಕೃಷ್ಣನ ಅನನ್ಯ ಭಕ್ತರು, ಉಪಾಸಕರು, ಜ್ಞಾನಿಗಳು, ಚಿಂತಕರು, ಸಮಾಜದ ಮಾರ್ಗದರ್ಶಕರಾದ ಪೂಜ್ಯ ಯತಿವರ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಶ್ರೀ ಅಧೋಕ್ಷಜ ಮಠ ಪೇಜಾವರ ಇವರ ಆಶೀರ್ವಚನದ ನುಡಿಗಳು ನಮ್ಮೆಲ್ಲರಿಗಾಗಿ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ರಾಜ್ಯದ ನಾನಾ ಮೂಲೆಯಿಂದ ಬಂದಿರತಕ್ಕಂತಹ ಪ್ರತಿನಿಧಿಗಳಿಗೆಲ್ಲ ರಾಮನ, ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ರಾಮಕೃಷ್ಣ ಆಶ್ರಮದಲ್ಲಿ ಬಂದು ನೀವೆಲ್ಲ ಸೇರಿದ್ದೀರಿ. ಮೂರು ದಿನಗಳ ಈ ಕಾರ್ಯಕ್ರಮ ಭಾವಸಂಗಮ ಕಾರ್ಯಕ್ರಮ ನಡೆದಿದೆ. ನಮ್ಮ ಬದುಕಿನುದ್ದಕ್ಕೂ ಇದೊಂದು ಪಾಠವಾಗಿರಬೇಕು, ಆದರ್ಶವಾಗಿರಬೇಕು. ಸಮಾಜದಲ್ಲಿ ಇವತ್ತು ನಾವು ಭಾರೀ ಮುಂದುವರೆದಿದ್ದೇವೆ. ಆದರೆ ಭೌತಿಕವಾಗಿ ಭಾರಿ ಮುಂದುವರೆದಿದ್ದೇವೆ, ಭಾವನಾತ್ಮಕವಾಗಿ ನಾವು ತುಂಬ ಹಿಂದುಳಿದಿದ್ದೇವೆ. ನೋವಿನ ವಿಚಾರ. ಮನೆಯೊಳಗೆ ಭಾವಸಂಗಮ ಆಗ್ತಾ ಇಲ್ಲ. ಮನೆಯೊಳಗೆ, ಒಂದು ಮನೆಯೊಳಗೆ ದೇಶದಲ್ಲಿ ರಾಜ್ಯಗಳೊಳಗೆ ಇಲ್ಲೇ ಇಲ್ಲಾಗಿದೆ. ಕ್ಷುಲ್ಲಕ ಕಾರಣಗಳಿಗೋಸ್ಕರ ನಾವು ಮನೆಯೊಳಗೇನೆ ಬೇರೆಯಾಗ್ತಾ ಇದ್ದೇವೆ. ರಾಜ್ಯದ ಪ್ರಜೆಗಳು ಹೊಡೆದಾಡ್ಕೊಳ್ತಾರೆ. ಅದು ದೂರ ಆಗಬೇಕು.
ಇವತ್ತು ನಾವು ಪ್ರಾಯಶಃ ತುಂಬ ಸಿನಿಕರಾಗ್ತಾ ಇದ್ದೇವೆ, ವಾಸ್ತವವನ್ನು ಅರಿತಾ ಇಲ್ಲ. ಒಬ್ಬ ಸೈನಿಕನಾಗಿ ತಮ್ಮ ಒಂದಿಷ್ಟು ಅನುಭವಗಳನ್ನು ಗಣೇಶ್ ಕಾರ್ಣಿಕರು ಹೇಳಿಕೊಂಡರು. ನಮಗೋಸ್ಕರ ತನ್ನ ಸರ್ವಸ್ವವನ್ನು ತೊರೆದು ನಮಗೆ ರಕ್ಷಣೆ ನೀಡ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಯಾವ ಭಾವನೆಗಳು ಇರೋದಿಲ್ಲ. ಅಂತಹ ಒಂದು ಪ್ರಸಂಗವನ್ನು ನಾಟಕ ಮಾಡುವವನು ಯಾರಿದ್ದಾನೆ ಅವನ ಬಗ್ಗೆ ನಾವು ಸರ್ವಸ್ವವನ್ನು ಅವನಿಗೆ ಸಮರ್ಪಿಸಿ ಬಿಡ್ತೇವೆ. 3 ಗಂಟೆಯ ಕಾಲ, 2.5 ಗಂಟೆಯ ಕಾಲ ರಜತ ಪರದೆಯಲ್ಲಿ ದೇಶಪ್ರೀತಿಯ ಹೋರಾಟದ ಕೆಚ್ಚು ಇದನ್ನೆಲ್ಲ ತೋರಿಸುವ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಪೂರ ಭಾವುಕರಾಗಿ ಬಿಡ್ತೇವೆ. ಭಾವುಕತೆ ನಮ್ಮಲ್ಲಿ ಇದೆ, ಆದರೆ ಅದು ಎಲ್ಲಿರಬೇಕೋ ಅದು ಬಿಟ್ಟು ಸ್ಥಾನಪಲ್ಲಟವಾಗಿದೆ. ಮೊನ್ನೆ ಒಂದು ವಾಟ್ಸಾಪಲ್ಲಿ ಒಂದು ಮಾತು ಬಂದಿತ್ತು, ಹಾಸ್ಯಕ್ಕೋಸ್ಕರವೇ ಆಡಿದ ಮಾತು, ಆದರೆ ಭಾರಿ ಅರ್ಥಪೂರ್ಣವಾಗಿರುವಂತಹದ್ದು. ಗಂಡ ಹೆಂಡತಿ ಚಿತ್ರಮಂದಿರಕ್ಕೆ ಹೋಗಿ ಬಂದರು. ಹೊರಬಂದಾಗ ಹೆಂಡತಿ ಗಂಡನ ಹತ್ರ ಕೇಳ್ತಾ ಇದ್ದಾರಂತೆ, ನೋಡಿ ಆ ಹೀರೋ ಅವನು ಎಷ್ಟು ತನ್ನ ಹೆಂಡತಿಯನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನೀವು ಯಾಕೆ ನನ್ನನ್ನು ಅಷ್ಟು ಲವ್ ಮಾಡಬಾರ್ದು? ಅದಕ್ಕೆ ಅವ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಹೀಗೆ ಹೆಂಡತಿ ಕೇಳಿದ್ಲು, ನಾನು ಹೇಳಿದೆ ಅವನು ಆ ಹೀರೋಯಿನ್ನನ್ನು ಲವ್ ಮಾಡೋದು ಬರೀದೆ 3 ಗಂಟೆ, ನಾನು ಬದುಕಿನದ್ದಕ್ಕೂ ಲವ್ ಮಾಡಬೇಕು. ಅವನು 3 ಗಂಟೆ ಲವ್ ಮಾಡಿದ್ದಕ್ಕೆ 3 ಕೋಟಿ ಪಡೀತಾನೆ, ನಾನು 3 ಕೋಟಿ ಕಳ್ಕೊಳ್ತಾ ಇದ್ದೇನೆ. ಇದಕ್ಕೂ ಮುಖ್ಯವಾಗಿ ಅವನು 3 ಗಂಟೆ ಲವ್ ಮಾಡಿದ್ದು ಅವನ ಹೆಂಡತಿಯನ್ನಲ್ಲ. ಹಾಸ್ಯದ ಮಾತೇ ಇದ್ದಿರಬಹುದು, ಆದರೆ ಅದರ ಹಿಂದೆ ಇರತಕ್ಕಂತಹ ವಿಚಾರ ಹೇಗಿದೆ ನೋಡಿ. ನಾವಿವತ್ತು ಸಿನಿಕರಾಗ್ತಾ ಇದ್ದೇವೆ. ಮನೆಯಲ್ಲಿ ಮಕ್ಕಳು ತಮ್ಮ ಹೆತ್ತವರ ಕುರಿತಾಗಿ, ಗಂಡ ಹೆಂಡತಿ ಪರಸ್ಪರರೊಳಗೆ ಏನು ಭಾವನೆಯನ್ನು ನಾವು ಇಟ್ಟುಕೊಳ್ತೇವೋ ಪ್ರಾಯಶಃ ಇವತ್ತಿನ ಇಂಟರ್ನೆಟ್ ಚಾಟು ಮತ್ತೊಂದು ಹೊರಮಂದಿಯ ಜೊತೆಗೆ ಅದಕ್ಕಿಂತ ಜಾಸ್ತಿ ನಾವು ಅವರಿಗೋಸ್ಕರ ಸಮಯವನ್ನು ಮೀಸಲಿಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇದ್ದಾರೆ, ಯಾರು ನಮಗೋಸ್ಕರ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿದ್ದಾರೆ, ಅವರ ಕಡೆಗೆ ನಿರ್ಲಕ್ಷ್ಯ ಮಾಡಿ ಯಾರೋ ದೂರದಲ್ಲಿದ್ದುಕೊಂಡು ಲೈಕ್ ಕಳಿಸೋ ತಕ್ಷಣ ನಾವು ಅವನನ್ನು ಲೈಕ್ ಮಾಡಿಬಿಡ್ತೇವೆ. ಎಷ್ಟು ಬದುಕು ಇದರಿಂದ ಹಾಳಾದದ್ದಿಲ್ಲ ಅನ್ನೋದನ್ನು ಒಮ್ಮೆ ಗಮನಿಸಿ. ಗುರುತಿಲ್ಲ, ಪರಿಚಯ ಇಲ್ಲ, ಅವನ ವ್ಯಕ್ತಿತ್ವದ ಪರಿಚಯ ಇಲ್ಲೇ ಇಲ್ಲ. ಬರಿದೆ ಇಂತಹ ಮರಳು ಮಾತುಗಳಿಗೆ ಮರುಳಾಗಿ ಬದುಕನ್ನೇ ಹಾಳು ಮಾಡಿಕೊಂಡವರು ಅದೆಷ್ಟು ಮಂದಿ ಇಲ್ಲ. ಮೊದಲು ನಾವು ನಮ್ಮ
ಮನೆ ಮಂದಿಯ ಜೊತೆಗೆ ಭಾವನಾತ್ಮಕವಾಗಿ ಬೆರೆಯಬೇಕು. ಮನೆ ಮಂದಿಗಾದ ಜೊತೆಗಾದರೂ ಸರಿಯೇ ಭಾವನಾತ್ಮಕವಾಗಿ ಬೆರೆಯಬೇಕು ಅಂತಿದ್ದರೆ ಒಂದಿಷ್ಟು ತ್ಯಾಗ ಅನ್ನೋದು ಬೇಕೇ ಬೇಕು. ಒಂದಿಷ್ಟು, ಬಹಳ ಬೇಕಾಗಿಲ್ಲ, ಒಂದಿಷ್ಟು ತ್ಯಾಗ ಇದೆ ಅಂತಂದರೆ, ಸಹಕಾರ ಇದೆ ಅಂತಂದರೆ ಒಂದು ಮನೆ ಅದು ಭದ್ರವಾಗತ್ತೆ. ಮನೆ ಭದ್ರವಾಗತ್ತೆ. ನೆರೆಮನೆಯ ಮಂದಿ ಆಡುವ ಒಂದೊಂದು ಮಾತುಗಳಿಂದ ನಮ್ಮ ಮನೆ ಒಡೆದು ಹೋಗಬಾರದು. ವಾಸ್ತವವನ್ನು ನಾವು ಅರಿತುಕೊಂಡೆವು ಅಂತಂದರೆ ಮನೆಯ ಹೊರಗಿನ ಪಕ್ಕದ ಮನೆಯ ಬರಿದೇ ಅನುಕಂಪೆಯ ಮಾತುಗಳು, ಯಾವ ಉಪಯೋಗಕ್ಕೂ ಬರುವಂತಹದ್ದಲ್ಲ, ಬರಿದೇ ಅನುಕಂಪೆಯ ಮಾತುಗಳು, ಅದರಿಂದ ನಮ್ಮ ಮನೆ ಒಡೆಯೋದಿಲ್ಲ. ಮೊದಲು ನಮ್ಮ ಮನೆಯನ್ನು ಭದ್ರ ಮಾಡಿಕೊಳ್ಳೋಣ, ಮುಂದೆ ನೆರೆಮನೆಯನ್ನು ಕೂಡ ನಾವು ನಮ್ಮ ಪರಿಧಿಯೊಳಗೆ ತಂದುಕೊಳ್ಳೋಣ. ನಮ್ಮ ನೆರೆಮನೆಯವನಷ್ಟೇ ಅಲ್ಲ, ನೆರೆಯ ರಾಜ್ಯಗಳ ಒಳಗೆ ಭಾವನಾತ್ಮಕವಾಗಿ ನಾವು ಬೆಸೆಯಬೇಕು. ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದರೆ ಏನು ಬರಿದೇ ಕ್ಷುಲ್ಲಕ, ಕಾರಣವೇ ಅಲ್ಲ ಅಂತಹ ಕಾರಣಗಳನ್ನು ಮುಂದಿಟ್ಟುಕೊಂಡು ಹಿಂದೆ ಎಲ್ಲ ಜಾತಿಯನ್ನು ಎತ್ತಿ ಆಡಿದ್ದಿದೆ. ಇವತ್ತು ಪ್ರಾಯಶಃ ಜಾತಿಗಳೊಳಗೆ ಇಷ್ಟು ಸಂಘರ್ಷ ಇಲ್ಲೇ ಇಲ್ಲ. ರಾಜ್ಯಗಳೊಳಗೆ ಬರಿದೆ ಭಾಷೆಯ ಮೇಲೆ, ಬರಿದೇ ಭಾಷೆಯೊಂದರ ವಿಚಾರದಲ್ಲಿ ರಾಜ್ಯಗಳೊಳಗೆ ನಡೆಯುವಂತಹ ಹೊಡೆದಾಟ ಗಮನಿಸಿದರೆ ಯಾಕೆ ನಾವು ನಿರ್ಭಾವುಕರಾಗ್ತಾ ಇದ್ದೇವೆ? ಮನುಷ್ಯತ್ವವನ್ನು ಮರೆತು ಬದುಕ್ತಾ ಇದ್ದೇವೆ. ಇದು ತೀರಾ ಸಾಮಾನ್ಯವಾಗಿ ನಡೆಯುತ್ತಾ ಇರುವ ಘಟನೆಗಳ ಕಾಣ್ತಾ ಇದ್ದಾವೆ. ಹಿಂಸೆ ನಾವು ಆಸ್ತಿಕರು ಅನಿಸಿಕೊಂಡವರು, ಭಗವಂತನ ಆರಾಧನೆಯನ್ನು ನಾವು ನಿತ್ಯ ಮಾಡ್ತೇವೆ. ದೇವರ ಆರಾಧನೆಗೆ ಪುಷ್ಪಗಳು ಬೇಕೇ ಬೇಕು. ಏನು ಪುಷ್ಪಗಳು? ಬಗೆಯ ಪುಷ್ಪಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾವೆ, ತಗೊಂಬರ್ತೇವೆ. ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಏನು ಬೇಕಾದ್ದು. ಆದರೆ ನಮ್ಮ ಪೂರ್ವಜರು, ನಮ್ಮ ಋಷಿಮುನಿಗಳು ಹೇಳಿದರು, ಅದೆಲ್ಲ ನಂತರ ಇರಲಿ, ದೇವರ ಪೂಜೆಗೆ ಅತ್ಯವಶ್ಯವಾಗಿ ಬೇಕಾಗಿರತಕ್ಕಂತಹ ಪುಷ್ಪಗಳು ಇನ್ನೂ ಕೆಲವಿದ್ದಾವೆ. ಹಾಗೆ ಹೇಳಿ ಒಂದು 8 ಪುಷ್ಪಗಳನ್ನು ಉಲ್ಲೇಖಿಸ್ತಾರೆ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತದಯಾ ಪುಷ್ಪಂ. ಹೀಗೆ ಮುಂದೆ ಸಾಕ್ತಾ 8 ಪುಷ್ಪಗಳನ್ನು ಉಲ್ಲೇಖಿಸಿ ಕೊನೆಯಲ್ಲೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಏಭಿಸ್ತುಷ್ಯತಿ ಕೇಶವಃ. ಈ ಪುಷ್ಪಗಳ ಆರಾಧನೆಯಿಂದ, ಅರ್ಚನೆಯಿಂದ ಭಗವಂತ ಸುಪ್ರಸನ್ನನಾಗ್ತಾನೆ. ಮೊದಲನೆಯ ಪುಷ್ಪ ಅಹಿಂಸಾ. ಏನು ಅಹಿಂಸಾ ಶಬ್ದಕ್ಕರ್ಥ? ನಾವು ಯಾರಿಗೂ ಕೂಡ ಹಿಂಸೆಯನ್ನು ಮಾಡತಕ್ಕದ್ದಲ್ಲ. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಹಿಂಸೆಯನ್ನು ನಾವು ಕೊಡದೇ ಹೋದೆವು ಅಂತಂದರೆ ಇದು ಭಗವಂತನಿಗೆ ಅರ್ಪಿತವಾದಂತಹ ಮೊದಲನೆಯ ಪುಷ್ಪ. ನಾವು ಯಾರಿಗೂ ಹಿಂಸೆಯನ್ನು ಮಾಡತಕ್ಕದ್ದಲ್ಲ. ಎಲ್ಲಿ ಹಿಂಸೆ ನಡೀತಾ ಇದೆ
ನಮ್ಮ ಸರ್ವ ಪ್ರಯತ್ನದಿಂದ ಆ ಹಿಂಸೆಯನ್ನು ವಿರೋಧಿಸಬೇಕು, ತಡೆಯಬೇಕು. ನಾವು ಹಿಂಸೆಯನ್ನು ಮಾಡೋದಿಲ್ಲ, ಆದಲ್ಲಿ ಇಷ್ಟು ತಡೆಯುತ್ತೇವೆ, ಹಾಗೆ ಮುಂದೆ ಹೋಗ್ತೇವೆ ಅಂದರೆ ಇಲ್ಲಂತೆ ಸರ್ವಭೂತ ದಯಾಪುಷ್ಪಂ, ನಮ್ಮಿಂದ ಏನು ಸಾಧ್ಯವೋ ಅಂತಹ ಸಹಾಯವನ್ನು ಹಾಗೆ ದುಃಖಿತರಿಗೆ ದೀನರಿಗೆ ನಾವು ಮಾಡಬೇಕು. ಇದು ಭಗವಂತನಿಗೆ ಸಮರ್ಪಿತವಾಗುವಂತಹ ಪುಷ್ಪ. ಈ ಪುಷ್ಪಗಳು ಯಾವ ಪೇಟೆಯಲ್ಲೂ ಸಿಗೋದಿಲ್ಲ. ಎಷ್ಟು ದುಡ್ಡು ಕೊಡ್ತೇನೆ ಅಂತಂದು ಹೇಳಿದರೂ ಕೂಡ ಸಿಗೋದಿಲ್ಲ. ಯಾಕೆ ಅಂತಂದರೆ ಇವೆಲ್ಲ ಭಾವಪುಷ್ಪಗಳು, ಇವೆಲ್ಲ ಭಾವಪುಷ್ಪಗಳು. ರಾಮಕೃಷ್ಣ ಮಠಕ್ಕೆ ನಾವು ಬಂದಿದ್ದೇವೆ. ಇಲ್ಲಿಂದ ನಾವು ಹೋಗುವಾಗ ಪ್ರತಿಯೊಬ್ಬರೂ ಕೂಡ ಒಂದೊಂದು ನಂದನವನ ಆಗಬೇಕು. ಈಗ ಹೇಳಿದರು ಇದು ಸ್ವರ್ಗ ಸದೃಶವಾಗಿದೆ, ನಾವಿಲ್ಲಿ ಸ್ವರ್ಗವನ್ನು ಕಾಣ್ತಾ ಇದ್ದೇವೆ ಅಂತ ಹೇಳಿಕೊಂಡು, ಸ್ವರ್ಗದಲ್ಲಿ ಇರತಕ್ಕಂತಹ ನಂದನವನ ಪ್ರತಿಯೊಬ್ಬರೂ ನಾವು ಆಗಬೇಕು. ಈ ಭಾವಗಳನ್ನು, ಪುಷ್ಪಗಳನ್ನು ನಮ್ಮೊಳಗೆ ನಾವು ತುಂಬಿಕೊಂಡೆವು ಅಂತಂದರೆ, ಕೃಷ್ಣ ಹೇಳ್ತಾ ಇದ್ದಾನೆ, ನಾನಿರೋದು ಬರಿದೇ ಮಂದಿರದೊಳಗೆ ಅಲ್ಲ. ಅವಶ್ಯವಾಗಿ ಮಂದಿರದೊಳಗಿದ್ದಾನೆ ಕೃಷ್ಣ ಭಗವಂತ, ಆದರೆ ಅಲ್ಲಿರೋದು ಮಾತ್ರ ಅಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ. ಗುಡಿಗೋಪುರಗಳಲ್ಲಿ ನನ್ನ ಆರಾಧನೆ ಮಾಡ್ತಾ ಇದ್ದೀರಿ, ನನ್ನ ಆರಾಧನೆ ಸಾಂಕೇತಿಕವಾಗಿ ಒಂದಿಷ್ಟು ಆಯಿತು ಅಷ್ಟೇ, ಪರಿಪೂರ್ಣ ಆಗಿಲ್ಲ. ಎಲ್ಲರೊಳಗೆ ನನ್ನ ಆರಾಧನೆ ನಡೆಯಬೇಕು. ಗುಡಿಗೋಪುರಗಳಲ್ಲಿ ನಮಗೆ ಭಗವಂತನ ಆರಾಧನೆಯನ್ನು ಮಾಡಿ ಗೊತ್ತು, ಸಮಾಜದ ಎಲ್ಲರೊಳಗೆ ನಾವು ಭಗವಂತನ ಆರಾಧನೆ ಮಾಡೋದು ಹೇಗೆ? ಕೃಷ್ಣನೇ ತೋರಿಸಿದ ದಾರಿ ಇದು. ಈ ಭಾವಪುಷ್ಪಗಳಿಂದ ನಾವು, ದೇವರಿರೋದು ಬರೆದೇ ಗುಡಿಯೊಳಗಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಎಲ್ಲರೊಳಗೆ ನಾನು ನೆಲೆಸಿದ್ದೇನೆ. ಅವರೊಳಗೆ ಸಮಾಜದಲ್ಲಿ ನಾವು ಬೆರೆಯೋವಾಗ ಈ ಭಾವನೆಗಳನ್ನು ಜಾಗೃತಗೊಳಿಸಿ ಅವರ ಜೊತೆಗೆ ವ್ಯವಹರಿಸದೇವು ಅಂತಂದರೆ ಈ ಭಾವಪುಷ್ಪಗಳಿಂದ ಆ ಕೃಷ್ಣನ ಅರ್ಚನೆ. ರಾಮಕೃಷ್ಣ ಮಠಕ್ಕೆ ನಾವು ಬಂದಿದ್ದೇವೆ, ಸ್ವರ್ಗಕ್ಕೆ ಬಂದಿದ್ದೇವೆ. ಇಲ್ಲಿ ನಂದನವನ ಇದೆ. ಇಲ್ಲಿಂದ ನಾವು ಹೋಗುವಾಗ ಇಲ್ಲಿ ಒಂದಿಷ್ಟು ಸೇವೆ ಮಾಡಿ ಹೋಗುವಾಗ ಇಲ್ಲಿಂದ ಆ ನಂದನವನ್ನೇ ನಮ್ಮೊಳಗೆ ನಾವು ತುಂಬಿಕೊಂಡು ಹೋಗಬೇಕು. ನಮ್ಮ ಊರನ್ನು ನಾವು ಸ್ವರ್ಗ ಮಾಡಬೇಕು, ನಂದನವನ ಮಾಡಬೇಕು. ಇಲ್ಲಿಂದ ಹಾಗೆಯೇ ಅದು ಸುಮಾರು ಇವತ್ತು 10 ಊರುಗಳಿಂದ ಬಂದಿದ್ದೀರಿ ಅಂತಂದರೆ, ಇಲ್ಲಿಂದ ಹೊರಟು ಹೋದ ಮೇಲೆ ನಿಮ್ಮ ಊರು 10 ಊರು ಅದು ನಂದನವನ ಆಗಬೇಕು. ಅದು ಮತ್ತೆ ಅಲ್ಲಿಂದ ಬೆಳೆಯಬೇಕು, ಇನ್ನೂ 10 ಊರುಗಳಲ್ಲಿ ಅದು ಬೆಳೆಯಬೇಕು. ಆ ಮೂಲಕ ನಮ್ಮ ದೇಶವೇ ಅದು ನಂದನವನ ಆಗಬೇಕು, ಸ್ವರ್ಗ ಆಗಬೇಕು. ಪರಸ್ಪರೊಳಗೆ ಸಮಾಜದಲ್ಲಿ, ದೇಶದಲ್ಲಿಯೇ ಈ ಭಾವ ಸಂಗಮ ನಡೆಯಬೇಕು. ಅದಕ್ಕಿದು ಈ ಕಾರ್ಯಕ್ರಮ ನಾಂದಿ ಆಗಲಿ ಅಂತ ಹೇಳಿಕೊಂಡು ಆಶಿಸ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿರತಕ್ಕಂತಹ ಮಠದ ಮುಖ್ಯಸ್ಥರು ಜಿತಕಾಮಾನಂದಜಿಯವರನ್ನು ನಾವು ಭಾವಪೂರ್ಣವಾಗಿ ಅಭಿನಂದಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಾಣಿಯಕ ಸಮಲಂ ಕರೋತಿ ಪುರುಷಂ, ಇದು ಭರ್ತೃಹರಿಯ ಮಾತು. ಮಾತು ವ್ಯಕ್ತಿತ್ವದ ಪ್ರತೀಕ, ಮನುಷ್ಯತ್ವದ ಮಾನದಂಡ. ಆಶ್ರಮದ ಭಕ್ತರು, ನಮ್ಮ ಎಲ್ಲ ಚಟುವಟಿಕೆಗಳ ಪ್ರೋತ್ಸಾಹಕರು, ಚಿಂತಕ ಮತ್ತು ಶ್ರೇಷ್ಠ ಶಿಕ್ಷಣ ತಜ್ಞರಾದ ನಿಟ್ಟೆ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಶ್ರೀಯುತ ಡಾಕ್ಟರ್ ಎನ್ ವಿನಯ ಹೆಗ್ಡೆ ಅವರ ನಲ್ಮೆಯ ಮಾತುಗಳು ನಮಗಾಗಿ. ಪೂಜ್ಯರಾದ ಯತಿಶ್ರೇಷ್ಠರಿಗೆ ಮೊತ್ತಮೊದಲಾಗಿ ನಮಸ್ಕರಿಸ್ತೇನೆ. ಆತ್ಮೀಯರಾದ ಕಾರ್ಣಿಕ್ನವರೇ, ಇಲ್ಲಿ ಸೇರಿದಂಥ ರಾಮಕೃಷ್ಣ ಮಠದ ಭಕ್ತಾದಿಗಳೇ, ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಪುಣ್ಯಸ್ಥಳದಲ್ಲಿ ಕಳೆದ 3 ವರ್ಷದಿಂದ
ನಿರಂತರವಾಗಿ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೆ. ಹೆಚ್ಚಿನ ಬಾರಿ ಸ್ವಚ್ಛ ಮಂಗಳೂರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಕಾರಣಕ್ಕಾಗಿ ಬಂದು ಹೋಗ್ತಿದ್ದೆ. ಇವತ್ತು ಭಾವ ಸಂಗಮ ಅಂತ ಒಂದು ಕಾರ್ಯಕ್ರಮ, ಅದರ ಸಮಾರಂಭ ಅಂತ ಒಂದು ವಿಶ್ಲೇಷಣೆ ನನ್ನ ಆತ್ಮೀಯರಾದ ಕಾರ್ಮಿಕರು ಮಾಡಿದರು. ನನ್ನ ವ್ಯಕ್ತಿಗತ ಅಭಿಪ್ರಾಯ, ಭಾವ ಸಂಗಮಕ್ಕೆ ಸಮಾರೋಪ ಇಲ್ಲ, ಅದು ನಿರಂತರವಾಗಿ ನಡೆಯುವಂಥ ಒಂದು ಪದ್ಧತಿ ಅಂತ ನಾನು ಭಾವಿಸ್ತೇನೆ. ಪ್ರಾಮುಖ್ಯವಾಗಿ ನಾನು ಮೊದಲು ಈ ಮಠದ ಸ್ವಾಮೀಜಿಯವರ ಪಾದಾವರಿಂದಕ್ಕೆ ನಮಸ್ಕರಿಸಲು ಇಚ್ಛಿಸ್ತೇನೆ. ಯಾಕೆಂದರೆ ಒಂದು ಕಿಂಚಿತವಾಗಿ ಈ ಪರಿಸರದಲ್ಲಿ ಒಂದು ಸಹಕಾರ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದರೆ ಅದು ಜಿತಕಾನಂದ ಸ್ವಾಮೀಜಿಯವರು ಅಂತ ನನ್ನ ವ್ಯಕ್ತಿಗತ ಅಭಿಪ್ರಾಯ. ಇವತ್ತು ಮನಸ್ಸಿನಲ್ಲಿ ಒಂದು ಥರದ ಬೇಸರವೂ ಇದೆ, ಒಂದು ಥರದ ಸಂತೋಷ ಕೂಡ ಇದೆ. ಬೇಸರ ಏನೆಂದರೆ, ಪೂಜ್ಯ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರನ್ನು ನಾನು ದೇವರ ರೂಪದಲ್ಲಿ ಕಾಣ್ತೇನೆ. ಹಲವು ವರ್ಷಗಳಿಂದ ಅವರೊಡನೆ ಸಂಬಂಧ ಬೆಳೆಸಿದಂಥ ವ್ಯಕ್ತಿ. ಆದರೆ ಇವತ್ತು ಎಲ್ರಿಗೂ ತಿಳಿದ ಕಾರಣಕ್ಕಾಗಿ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ. ಆತ್ಮೀಯರಾದ ಕಾರ್ಮಿಕರು ಹೇಳಿದ ರೀತಿಯಲ್ಲಿ ಅವರ ಕಿರಿಯ ಸ್ವಾಮೀಜಿಯವರು ಇಲ್ಲಿದ್ದಾರೆ. ಯಾರಾದರೂ ಅವರನ್ನು ರೆಪ್ರೆಸೆಂಟ್ ಮಾಡುವ ಅಧಿಕಾರ ಇದ್ದರೆ ಕಿರಿಯ ಸ್ವಾಮೀಜಿಯವರಿಗೆ. ಅವರೊಬ್ಬ ಶ್ರೇಷ್ಠ ವ್ಯಕ್ತಿ. ಎಷ್ಟು ಕೃಷ್ಣನ ಮೇಲೆ ಪ್ರೀತಿ ಇದೆಯೋ ಅದಷ್ಟೇ ಪ್ರೀತಿ ಜನರಲ್ಲಿ ಮತ್ತು ಗೋವುಗಳಲ್ಲಿ ಕೂಡ ಅವರಿಗಿದೆ. ಅವರನ್ನೇ ಸಂಬಂಧ ಬೆಳೆಸುವುದು ನನ್ನ ಮತ್ತು ಈ ಪರಿಸರದ ಜನರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಸಮಾರಂಭ ಹಲವು ರೀತಿಯಲ್ಲಿ ವಿಶೇಷವಾಗಿದೆ. ಇದು ಭಾವನೆಗಳನ್ನು ಜೋಡಿಸುವಂಥ ಒಂದು ಕಾರ್ಯಕ್ರಮ. ಆತ್ಮೀಯರಾದ ಕಾರ್ಮಿಕರು ಹೇಳಿದ ರೀತಿಯಲ್ಲಿ ಇವತ್ತು ಸಮಾಜ ಒಡಿತಾ ಇದೆ. ನಾನು ಇಲ್ಲಿ ಸೇರಿದವರೆಲ್ಲ ಈ ಪೈಕಿ ಹಿರಿಯವನಂತ ನಾನು ಭಾವಿಸ್ತೇನೆ. ನಾನು ಹುಟ್ಟಿದ ಸಮಾಜ, ನಾನು ಬೆಳೆದ ಸಮಾಜ, ನಾನು ಇವತ್ತು ನೋಡುವ ಸಮಾಜಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ನಾನು ಹುಟ್ಟಿದ ಸಮಾಜದಲ್ಲಿ ಇಡೀ ದೇಶದಲ್ಲಿ ಭಾವ ಸಂಗಮ ನಡೀತಾ ಇತ್ತು. ಜಾತಿ ಮತಗಳಲ್ಲಿ ಭೇದವಿರಲಿಲ್ಲ. ನಾವೆಲ್ಲರೂ ಭಾರತೀಯರು ಒಂದೇ ಮಾತಿನಲ್ಲಿ 1947ರಲ್ಲಿ ನಾವು ತಿಳಿದಿದ್ದೆ. ಆದರೆ ಇವತ್ತು ದಿನ ನೋಡುವಾಗ ಒಂದು ಮನಸ್ಸಿನಲ್ಲಿ ಭಯ ಆಗ್ತದೆ. ಏನು ಈ ದೇಶ ಇನ್ನೊಮ್ಮೆ ಒಡೆಯುತ್ತದೋ, ಈ ದೇಶದ ಜನರಲ್ಲಿ ಪ್ರೀತಿ ವಿಶ್ವಾಸ ಕಳೆದು ಹೋಗ್ತದೋ, ಇನ್ನು ಮುಂದಿನ ದಿನಗಳು ಇನ್ನಷ್ಟು ಕಠಿಣ ದಿನಗಳಾಗ್ತದ, ಇಂಥ ಭಾವನೆ ಖಂಡಿತವಾಗಿಯೂ ನನ್ನಂಥ ಹಿರಿಯರ ಮನಸ್ಸಿನಲ್ಲಿ ಬರೋದು ಸಾಮಾನ್ಯ. ಇದರಲ್ಲಿ ಸತ್ಯ ಕೂಡ ಇದೆ. ಯಾಕೆಂದರೆ ದಿನನಿತ್ಯ ನಾನು ನೋಡ್ತಾ ಇದ್ದೇನೆ. ಅಂದರೆ ಮನಸ್ಸಿಗೆ ಬಹಳ ದುಃಖ ಆಗ್ತದೆ. ಸಮಾಜ ಜಾತಿ ಆಧಾರದಲ್ಲಿ, ಸಮಾಜ ರಾಜಕೀಯ ಆಧಾರದಲ್ಲಿ, ಸಮಾಜ ಇನ್ನೂ ಹಲವು ಕಾರಣದ ರೀತಿಯಲ್ಲಿ ಒಡಿತಾ ಇದೆ. ಅದರ ಸಂಗಮ ಆಗಬೇಕು. ಅದನ್ನು ಒಟ್ಟುಗೂಡಿಸುವಂಥ ಒಂದು ಪ್ರಯತ್ನ ಸಮಾಜದಲ್ಲಿ ನಡೆಯಬೇಕು. ಅದಕ್ಕೆ ರಾಮಕೃಷ್ಣ ಆಶ್ರಮಕ್ಕಿಂತ ಹೆಚ್ಚಿನ ಸ್ಥಳ ಇಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ವ್ಯಕ್ತಿಗತ ಅಭಿಪ್ರಾಯದಲ್ಲಿ ಈ ಸಂಗಮ ಆಗಬೇಕಾದ್ರೆ ರಾಮಕೃಷ್ಣ ಮಠ ಅದರಲ್ಲಿರುವ ಯತಿಗಳಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಇವತ್ತಿನ ರಾಜಕೀಯವನ್ನು ವಿಶ್ಲೇಷಣೆ ಇಲ್ಲಿ ಮಾಡಬಾರ್ದು, ಆದರೆ ಮಾಡದೆ ವಿಧಿ ಇಲ್ಲ. ಅಂದರೆ ಯಾವ ರೀತಿಯಲ್ಲಿ ಸಮಾಜವನ್ನು ನಾವು ಒಡಿತಾ ಇದ್ದೇವೆ ಅಂತ. ರಾಜಕೀಯದಲ್ಲಿ ಕೂಡ ದಿಸ್ ಕಾಲ್ ಫಾರ್ ವೋಟ್ ಬ್ಯಾಂಕ್, ಇದರಿಂದಾಗಿ ಸಮಾಜ ಒಡೀತಾ ಇದೆ. ಅದರಲ್ಲಿ ಒಂದಿಷ್ಟು ಅವರಿಗೆ ಬೇಸರವಿಲ್ಲ. ಒಡೆದ್ರೂ ಪರವಾಗಿಲ್ಲ, ನಮ್ಮ ರಾಜಕೀಯ ನಡೆದರೆ ಮಾತ್ರ ಸಾಕಂತ ಒಂದು ಭಾವನೆ ಅವರ ಮನಸ್ಸಿನಲ್ಲಿದೆ. ಇದು ನಡೆಯಬಾರ್ದು. ಇದು ನಡೆಯದಂತೆ ಇವತ್ತು ಎಲ್ಲಿಯಾದರೂ ಒಂದು ಸ್ಥಳದಲ್ಲಿ ಸಾಧ್ಯವಿದ್ದರೆ ಈ ಪುಣ್ಯ ಸ್ಥಳದಲ್ಲಿ ಮಾತ್ರ ಸಾಧ್ಯ.
ಈ ಸ್ಥಳ ಅಂದರೆ ನಾನು ಮಂಗಳೂರಿಗೆ ಸೀಮಿತವಾಗಿ ಮಾತಾಡೋದಿಲ್ಲ. ನಾನು ರಾಮಕೃಷ್ಣ ಮಠ ಅದು ಎಲ್ಲಿರ್ಬೋದು, ಮದ್ರಾಸ್ನಲ್ಲಿರ್ಬೋದು, ಗದಗದಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಕಲ್ಕತ್ತಾದಲ್ಲಿ ಎಲ್ಲಿದ್ದರೂ ಕೂಡ ನನ್ನ ಭಾವನೆ ಈ ಮಠದಿಂದ ಮಾತ್ರ ಸಾಧ್ಯ. ಅಂದರೆ ಇಲ್ಲಿ ಜನರ ಪ್ರೀತಿಗೆ ಬಹಳಷ್ಟು ಮೌಲ್ಯವಿದೆ. ಜನರ ಪ್ರೀತಿ, ಒಟ್ಟಿಗೆ ಜೀವಿಸುವುದು, ಸಮಾಜದ ಕಲ್ಯಾಣ ಆಗೋದ ವಿಷಯದಲ್ಲಿ ಕಾಳಜಿ, ಇದನ್ನೆಲ್ಲ ನೋಡುವಾಗ ಇಲ್ಲಿ ಬಂದಾಗ ಮನಸ್ಸಿಗೆ ಭಾಳ ಸಂತೋಷ ಆಗ್ತದೆ. ನಾನು ಸ್ವಾಮೀಜಿಯವರ ಹತ್ರ ಹಲವು ಬಾರಿ ಹೇಳಿದ್ದೇನೆ, ನಾನು ಕಾರ್ಯಕ್ರಮಕ್ಕೆ ಇಲ್ಲಿ ಹಲವು ಬಾರಿ ಬರ್ತೇನೆ, ಆದರೆ ವ್ಯಕ್ತಿಗತವಾಗಿ ಇಲ್ಲಿ ಬರಬೇಕು. ವ್ಯಕ್ತಿಗತವಾಗಿ ಬಂದು ಅವರೊಡನೆ ಸಂಭಾಷಣೆ ಮಾಡಬೇಕು, ಈ ಪರಿಸರದ ಸವಿಯನ್ನು ಸ್ವೀಕರಿಸಬೇಕು. ಇದೆಲ್ಲ ಕಂಡಾಗ ಮನಸ್ಸಿಗೆ ಬಹಳ ಆನಂದ ಆಗ್ತದೆ. ಈ ಇಡೀ ದೇಶ ಇದೇ ರೀತಿ ಇದ್ದರೆ ಇದು ಸ್ವರ್ಗ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನಾನು ಸ್ವರ್ಗವನ್ನು ಕಂಡಂಥ ವ್ಯಕ್ತಿ ಅಲ್ಲ, ಸ್ವರ್ಗವನ್ನು ಕಾಣುವಂಥ ಅಪೇಕ್ಷೆ ಕೂಡ ಇಲ್ಲ. ಆದರೆ ಇಲ್ಲಿ ಬಂದಾಗ ನಾನು ಸ್ವರ್ಗದಲ್ಲಿದ್ದೇನಂತ ಭಾವನೆ ನನ್ನ ಮನಸ್ಸಿನಲ್ಲಿದೆ. ಇದು ಬಹಳ ಸಂತೋಷ ನನಗೆ ತರ್ತಾ ಇದೆ. ಯಾಕೆಂದರೆ ಅಷ್ಟು ಶುಭ್ರವಾದ ಒಂದು ಸ್ಥಳಕ್ಕೆ ನಾನು ಬಂದಿದ್ದೇನೆ. ನಾನು ಒಂದು ಎರಡು ಮಾತು ವಿವೇಕಾನಂದರು ನನಗೆ ಕೊಟ್ಟಂಥ ಈ ಪುಸ್ತಕದಿಂದ ಉದಾಹರಿಸಲು ಇಚ್ಛಿಸ್ತೇನೆ. ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ನಾನು ಚುಟುಕಾಗಿ ಹೇಳ್ತೇನೆ, ಪಾವಿತ್ರ್ಯ, ಪರಿಶುದ್ಧತೆ ಮತ್ತು ಅನುಕಂಪ ಇವುಗಳೆಲ್ಲ ಪ್ರಪಂಚದ ಯಾವುದೇ ಒಂದು ಮತಕ್ಕೆ ಮಾತ್ರ ಮೀಸಲಾಗಿಲ್ಲ, ಯಾವ ಒಂದು ಧರ್ಮಕ್ಕೆ ಇದು ಮೀಸಲಾಗಿಲ್ಲ. ಇದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಯುದ್ಧವಲ್ಲ ಸಹಕಾರ, ನಾಶವಲ್ಲ ಸ್ವೀಕಾರ, ವೈಮನಸ್ಸಲ್ಲ ಶಾಂತಿ ಸಮನ್ವಯ ಎಂದು ಬರೆಯಲಾಗುತ್ತದೆ. ಇದು ರಾಮಕೃಷ್ಣ ವಿವೇಕಾನಂದರು 125 ವರ್ಷಗಳಿಂದ ಹೇಳಿದಂಥ ಕನಸು. ಆದರೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ. ಇವತ್ತು ಬೆಳಿಗ್ಗೆ ನಾನು ಟೈಮ್ಸ್ ಆಫ್ ಇಂಡಿಯಾ ಓದ್ತಾ ಇದ್ದೆ. ಅದರಲ್ಲಿ ಒಂದು ಮಾತು ನನಗೆ ಭಾಳ ಮನಸ್ಸಿಗೆ ಮೆಚ್ಚುಗೆ ಆಯಿತು. ಏನೆಂದರೆ, ಒಬ್ಬ ಪತ್ರಕರ್ತನೊಡನೆ ಸಂಭಾಷಣೆ ಮಾಡುವಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಕ್ರೈಸ್ತ ಧರ್ಮದ 4 ಮಾತುಗಳನ್ನು ಅವ್ರು ಹೇಳ್ತಾರೆ. ಇದು ಕ್ರಿಶ್ಚಿಯಾನಿಟಿ ಈ ಕೋಟ್ಸ್ ಸಮಥಿಂಗ್ ಫ್ರಮ್ ಬೈಬಲ್. ಪತ್ರಕರ್ತ ಅವ್ರದ್ದು ಹೇಳ್ತೇನೆ, ಏನು ಗಾಂಧೀಜಿಯವರೇ, ವೆದರ್ ಯು ಹ್ಯಾವ್ ಸೈಲೆಂಟ್ಲಿ ಬಿಕಮ್ ಎ ಕ್ರಿಶ್ಚಿಯನ್. ಅಂದರೆ ಆ ಮಾತುಗಳನ್ನು ಕೇಳುವಂಥ ನಮ್ರತೆ ಕೂಡ ಅವನಲ್ಲಿ ಇರಲಿಲ್ಲ. ಅವನ ಪ್ರಶ್ನೆ, ಅವರು ಬೈಬಲ್ನ 4 ಶಬ್ದಗಳನ್ನು ಕೋಟ್ ಮಾಡಿದ್ದಕ್ಕೆ ಹೇಳ್ತಾರೆ, ವೆದರ್ ಯು ಹ್ಯಾವ್ ಸೈಲೆಂಟ್ಲಿ ನೌ ಕನ್ವರ್ಟಿಂಗ್ ಯುವರ್ ಸೆಲ್ಫ್ ಆ್ಯಸ್ ಎ ಕ್ರಿಶ್ಚಿಯನ್. ನೋಡಿ ಎಲ್ಲಿವರೆಗೆ ಸಮಾಜ. ಇದು ನಾನು ಹೇಳೋದು 49ರಲ್ಲಿ ಇಂಥ ವಿಚಾರ ಇದ್ದರೆ 2017ರಲ್ಲಿ ನಿಮ್ಮ ಅಭಿಪ್ರಾಯ ಏನಂತ ನಿಮಗೆ ನಾನು ಬಿಟ್ಟಿಟ್ಟಿರ್ತೇನೆ. 47ರಲ್ಲಿ 48ರಲ್ಲಿ 49ರಲ್ಲಿ ಇಸ್ವಿ ಹಾಕಿರಲಿಲ್ಲ. ಅದರಲ್ಲಿ ಇದು ಹೇಳಿದ ಮಾತು ಇವತ್ತು ಅದು ಎಲ್ಲಿಗೆ ಮುಟ್ಟಿದೆ ಅಂತ ನಾನು ಹೇಳೋದು, ಅದು ವಿಪರೀತಕ್ಕೆ ಮುಟ್ಟಿದೆ. ಅದು ನಾನೊಂದು ಆತ್ಮೀಯ ಕಾರ್ಮಿಕರು ಹೇಳಿದರು, ನನ್ನ ಸಮೂಹದಲ್ಲಿ ಒಂದು 28-30 ಸಾವಿರ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ದಕ್ಷಿಣದ ವಿದ್ಯಾರ್ಥಿಗಳನ್ನು, ನಾನು ಉತ್ತರದ ವಿದ್ಯಾರ್ಥಿಗಳನ್ನು ವಿಶ್ಲೇಷಣೆ ಮಾಡಿದಾಗ ವಿದ್ಯಾರ್ಥಿಗಳು, ನಿಜವಾದ ವಿದ್ಯಾರ್ಥಿಗಳು ದಕ್ಷಿಣದ ವಿದ್ಯಾರ್ಥಿಗಳನ್ನು ನಾನು ವಿಮರ್ಶೆ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಜಾತಿ ಧರ್ಮ ಇದಕ್ಕೆ ವಿಶೇಷ ಸ್ಥಾನವಿಲ್ಲ. ಹೆಚ್ಚಿನ ಮಟ್ಟಿಗೆ ಅಂದರೆ ಕಿಂಚಿತವಾಗಿ ಇರ್ಬೋದು. ವಿದ್ಯಾರ್ಥಿಗಳು ರಾಜಕೀಯಕ್ಕೆ ದಿನನಿತ್ಯ ಹೋರಾಡುವುದಿಲ್ಲ. ಎಲ್ಲರೂ ಕೂಡ ತಮ್ಮ ಪಾಠ ಮಾಡಬೇಕು, ಓದಬೇಕು, ಕಲಿಬೇಕು, ಜೀವನದಲ್ಲಿ ಹೆಸರು ಗಳಿಸಬೇಕು. ತಂದೆ ತಾಯಿಯವರ ಅಪೇಕ್ಷೆ ಏನು? ನನ್ನ ಮಗ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಆತ ಬೆಳೀಬೇಕು. ಆತ ಏನು ಹಣಕಾಸು ಮಾಡೋದು ದೇವರ ಇಚ್ಛೆ ಅದು. ಆದರೆ ಜೀವನದಲ್ಲಿ ಶ್ರೇಷ್ಠತೆ ಪಡೆಯುವುದು ನಮ್ಮ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಜೀವನದಲ್ಲಿ ಶ್ರೇಷ್ಠತೆ ಪಡೆಯಬೇಕಾದ್ರೆ ಬಹಳಷ್ಟು ನಾವು ಸಾಹಸ ಮಾಡಬೇಕು, ಬಹಳಷ್ಟು ನಾವು ತ್ಯಾಗ ಮಾಡಬೇಕು. ಅಂದರೆ ನಾವೇನು ಸ್ವಾಮೀಜಿಗಳಲ್ಲ, ನಿತ್ಯ ಜೀವನದಲ್ಲಿ ಕೂಡ ನಾವು ತ್ಯಾಗ ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮದಲ್ಲಿ ದೂರದ ಊರುಗಳಿಂದ ನೀವು ಬಂದಿದ್ದೀರಿ. ಇವತ್ತು ಬೆಳಿಗ್ಗೆ ಸ್ವಚ್ಛ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿ 300-350 ಮಂದಿ ಸಹಕರಿಸಿದ್ದೀರಿ. ಇದೆಲ್ಲ ನೋಡುವಾಗ ಬಹಳಷ್ಟು ಸಂತೋಷ ಆಗ್ತದೆ. ಯಾಕೆಂದರೆ
ನಮ್ಮವರು ಮಾಡೋದು ಸಹಜ, ಅವರಿಗಾಗಿ ಅವರು ಮಾಡ್ತಾ ಇದ್ದಾರೆ. ಆದರೆ ನೀವು ಪರವೂರಿನಿಂದ ಬಂದು ನಮ್ಮ ಊರಿನ ಪರಿಸರದ ಕಡೆಗೆ ಕಾಳಜಿ ತೋರಿಸುವುದು ಮನಸ್ಸಿಗೆ ಉತ್ಕೃಷ್ಟ ಆನಂದ ತರ್ತದೆ. ಯಾಕೆಂದರೆ ನೀವು ಮಾಡಿದಂಥ ಸೇವೆ ಇಟ್ ಮೇ ಬಿ ಸಿಂಬಾಲಿಕ್, ಬಟ್ ದ ಕನ್ಸರ್ನ್ ಬಿಹೈಂಡ್ ಇಟ್ obviously makes us very happy. And as Karnik said, most of us would be very happy if you could annually come here, see what Jitakanand Swamiji is doing. He's the person, I don't want to name him, because he has asked me I should never refer his name. So I would not refer his name. He is the shadow of the Hiriya Swamiji. And the contribution he has done is immense, absolutely immense. And I would like to just say Dhanyavad for him, because I must be about 30 years, 35 years, maybe 40 years older than him, but advises me, makes me believe I am advising him, which is not true. But it is something godly. See, something, I think it's the environment which makes good people. I think it's a great environment in this campus. I wish next life, because I'm a Hindu, I'm a devout Hindu, and I wish I will become something like what these Swamijis are in my next life. I once again thank Ramakrishna Ashram and the people here for all the love they have shown to me, because that love is not restricted to me. That love is for the entire community, and I wish them success and I wish them good health, because as a Hindu, I believe sarve bhavantu sukhinaha, sarve santu niramaya, sarve bhadrani pashyantu, ma kashchit dukkha bhaguve. I don't pray for myself, I pray for the entire humanity. Thank you, ladies and gentlemen. ಪ್ರಸ್ತುತ ಆಧುನಿಕ ಯುಗದ ಯಂತ್ರ ಸದೃಶ ಜೀವನದಿಂದ ಜಡ್ಡುಗಟ್ಟಿದ ಮೈಮನಗಳಿಗೆ ಉಲ್ಲಾಸ, ಹರ್ಷ ಹಾಗೂ ಪ್ರಸನ್ನ ವಿಶ್ರಾಂತಿಗಳನ್ನು ನೀಡುವ ಆಧ್ಯಾತ್ಮಿಕ ಅನುಭೂತಿಯೊಂದಿಗೆ ಪಾರಮಾರ್ಥಿಕ ತಿಳಿವನ್ನು ತುಂಬಿದ ಪೂಜ್ಯರಾದ ಯತಿವರ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಶ್ರೀ ಅಧೋಕ್ಷಜ ಮಠ ಪೇಜಾವರ ಇವರ ಆಶೀರ್ವಚನದ ನುಡಿಗಳಿಗೆ ನಾವೆಲ್ಲ ಆಭಾರಿಗಳು. 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಭಾವಸಂಗಮದ ಕಾರ್ಯ ಚಟುವಟಿಕೆಗಳಿಗೆ, ಈ ಸಂಭ್ರಮಕ್ಕೆ ಜೀವಭಾವ ತುಂಬಿದ ಸರ್ವರನ್ನು ಧನ್ಯವಾದವಿತ್ತು ಆಶೀರ್ವದಿಸುತ್ತಾರೆ ಪೂಜ್ಯ ಸ್ವಾಮಿ ಶ್ರೀ ಜಿತ ಕಾಮಾನಂದಜಿ ಮಹಾರಾಜ್. ಶ್ರೀ ಗುರುಭ್ಯೋ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹು. ಪರಮ ಪೂಜ್ಯರಾಗಿರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳ ಅವರ ಪಾದಪದ್ಮಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪ್ರಕಾಶಾನಂದ ಸ್ವಾಮೀಜಿಯವರೇ, ಹಾಗೆ ಶಾಂತಿವ್ರತಾಂಜಿಯವರೇ, ವೇದಿಕೆಯ ಪುರತಃ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿ ಅವರೇ, ನಮ್ಮ ಕರ್ನಾಟಕದ ವಿವಿಧ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಬಾಂಧವರೇ, 3 ದಿವಸದ ಕಾರ್ಯಕ್ರಮ ಭಾವ ಸಂಗಮ. ಆರಂಭದಲ್ಲೇ ಹೇಳಿದ ಹಾಗೆ ಇದು ಆಧ್ಯಾತ್ಮಿಕ ಭಾವಗಳ ಸಂಗಮ. ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳ್ತಾ ಇದ್ದರು, ನಾವು ಸತ್ಸಂಗ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು, ಮಧ್ಯೆ ಮಧ್ಯೆ ಏಕಾಂತದಲ್ಲಿ ಹೋಗಿ ಭಗವಂತನನ್ನು ಕುರಿತಾಗಿ ನಾವು ಭಗವಂತನನ್ನು ಕರಿಬೇಕು. ಆಗ ನಮ್ಮಲ್ಲಿ ಭಗವಂತನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಆತ್ಮೀಯತೆ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಅದೊಂದು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ, ಒಂದು ಸತ್ಸಂಗದ ಅವಕಾಶ. ಸತ್ಸಂಗದಿಂದ ಏನು ಉಪಯೋಗ? ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನನ್ನು ಕುರಿತು ಹೇಳ್ತಕ್ಕಂಥ ಒಂದು ಸುಂದರವಾದ ಮಾತಿದೆ. ಉದ್ಧವ ಗೀತಾ
ಅಂತ ಹೇಳ್ತಾರೆ ಅದಕ್ಕೆ. ಶ್ರೀಕೃಷ್ಣ ತನ್ನ ಇಹಲೋಕದ ಲೀಲೆಯನ್ನು ಮುಗಿಸಿ ತನ್ನ ಸ್ವಸ್ಥಾನಕ್ಕೆ ತೆರಳುವ ಮಾಡ್ತಾ ಇದ್ದಾನೆ. ಉದ್ಧವನಿಗೆ ಅದು ಗೊತ್ತಾಗಿದೆ. ಉದ್ಧವ ಶ್ರೀಕೃಷ್ಣನನ್ನು ಏಕಾಂತದಲ್ಲಿ ಸಂಧಿಸಿ ತನ್ನ ದುಃಖವನ್ನು ಹೇಳಿಕೊಟ್ಟಾನೆ. ಕೃಷ್ಣ, ನೆರಳಿನ ಹಾಗೆ ನಾನು ನಿನ್ನ ಹಿಂಬಾಲಿಸಿದ್ದೀನಿ, ಎಷ್ಟೋ ವರ್ಷಗಳಿಂದ ನಿನ್ನನ್ನು ನಾನು ಅನುಸರಿಸಿದ್ದೀನಿ. ನನಗೆ ಗೊತ್ತಾಗಿದೆ, ಈಗ ನೀನು ನಿನ್ನ ಲೀಲೆಯನ್ನು ಸಮಾಪ್ತಗೊಳಿಸಿ ನೀನು ಸ್ವಸ್ಥಾನಕ್ಕೆ ಹೋಗ್ತಾ ಇದ್ಯಾ, ನಾನೇನು ಮಾಡಲಿ ನೀನು ಇಲ್ಲದಿರುವಾಗ ಅಂತ ಪ್ರಶ್ನಿಸ್ತಾನೆ. ಶ್ರೀ ಕೃಷ್ಣ ಪರಮಾತ್ಮನ ಒಂದು ಉಪದೇಶ ಏನು ಅಂತಂದರೆ, ನೀನು ಸಜ್ಜನರ ಸಂಘವನ್ನು ಮಾಡು ಅಂತ ಹೇಳ್ತಾನೆ. ಸಜ್ಜನರ ಸಂಘವನ್ನು ಮಾಡು. ಯಾಕೆ ಸಜ್ಜನರ ಸಂಘ ಮಾಡಬೇಕು, ಅದನ್ನು ಏನು ಉಪಯೋಗ ಅಂತಂದರೆ, ಸಜ್ಜನರ ಸಂಘದಲ್ಲಿ ಸದಾಕಾಲ ಭಗವಂತನ ಕುರಿತಾಗಿರ್ತಕ್ಕಂಥ ಆ ವಿಷಯಗಳನ್ನು, ಲೀಲೆಗಳನ್ನು ನೀನು ಕೇಳ್ತಾನೇ ಇರಬಹುದು, ಆ ಆಧ್ಯಾತ್ಮಿಕ ಭಾವದಲ್ಲಿ ನೀನು ಇರಬಹುದು ಅಂತ ಹೇಳ್ತಾರೆ. ಅದಲ್ಲದೆ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಉದಾಹರಣೆ ಕೊಡ್ತಾನೆ. ಚಳಿಗಾಲ, ಒಬ್ಬ ಯಾತ್ರಿಕ ದಟ್ಟವಾದ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ, ಕತ್ತಲೆ ಆಗಿಬಿಟ್ಟಿದೆ. ಈಗ ಮೂರರ ಭಯ ಇದೆ. ಈಗ ಒಂದು ಕಗ್ಗತ್ತಲು, ಅಮಾವಾಸ್ಯೆಯ ಕತ್ತಲು, ದಾರಿ ಕಾಣೋದಿಲ್ಲ. ಎರಡನೇದಾಗಿ ಚಳಿಗಾಲ, ಭಯಂಕರ ಚಳಿ. ಮೂರನೇದು ಕಾಡು ಪ್ರಾಣಿಗಳ ಭಯ. ಅನೇಕ ಕಾಡು ಪ್ರಾಣಿಗಳ ಕೂಗುಗಳು ಕೇಳ್ತಾ ಇದೆ. ಈಗ ಮೂರು ಭಯದಿಂದ ಪೀಡಿತನಾಗಿದ್ದಾನೆ. ಹಾಗಾದರೆ ಅದನ್ನು ಪಾರಾಗುವ ಉಪಾಯ ಏನು? ಭಗವಂತ ಹೇಳ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಏನು ಮಾಡಬೇಕಾಗಿಲ್ಲ, ಒಂದು ಬೆಂಕಿಯನ್ನು ಹೊತ್ತಿಸ್ಬಿಟ್ರಾಯ್ತು. ಧುನಿ ಅಂತ ಹೇಳ್ತಾರೆ ಉತ್ತರ ಭಾರತದಲ್ಲಿ ಸಾಧುಗಳು. ಧುನಿಯನ್ನು ಹಾಕ್ತಾರೆ, ಬೆಂಕಿ ಹಾಕ್ತಾರೆ. ಯಾವಾಗ ಬೆಂಕಿ ಹಾಕ್ತಿರೋ ಆಗ ಆ ಬೆಂಕಿಯ ಬೆಳಕಿನಿಂದ ಕತ್ತಲು ಭಯ ಹೊರಟೋಗುತ್ತೆ. ಒಂದು ಭಯ ಹೋಯ್ತಲ್ಲ. ಎರಡನೇದಾಗಿ ಈ ಬೆಂಕಿಯ ಸಾಮೀಪ್ಯದಿಂದ ಚಳಿ ಅನ್ನೋದು ದೂರ ಆಗುತ್ತೆ. ಮೂರನೇದು, ಬೆಂಕಿ ಎಲ್ಲಿದೆಯೋ ಅಲ್ಲಿ ಕಾಡಿ ಪ್ರಾಣಿಗಳು ಹತ್ತಿರ ಬರೋದೇ ಇಲ್ಲ. ನೋಡಿ, ಒಂದೇ ಒಂದು ವಸ್ತುವಿನ ಸಹಾಯದಿಂದ ಏಕಕಾಲದಲ್ಲಿ ಮೂರು ಭಯದಿಂದ ನಾವು ಪಾರಾದ್ವಿ. ಹಾಗೇ ಸಜ್ಜನರ ಸಂಘದಿಂದ ತ್ರಿತಾಪಗಳಿಂದಲೂ ಸಹ ನಾವು ಪಾರಾಗಬಹುದು ಅಂತ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಈಗ ಎಲ್ಲ ಕಡೆಯೂ ಸಹ ಭಗವಂತನ ಕುರಿತಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳು ಪ್ರಾಯೋಗಿಕವಾಗಿ ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನುವುದು ಕಿವಿಗೆ ಕೇಳ್ತಾ ಇದ್ದರೂ ಸಹ, ಎಲ್ಲಿ ನೀವು ಟಿ ವಿಯಿಂದ ಕೇಳ್ಬೋದು, ಆದರೆ ಹೆಚ್ಚು ಪರಿಣಾಮಕಾರಿ ಆಗುವುದಿಲ್ಲ. ಅದು ಪರಿಣಾಮಕಾರಿ ಆಗಬೇಕು ಅಂತ ಇದ್ದರೆ ಸಂಸಾರದಿಂದ ಸ್ವಲ್ಪ ಹೊರಗಡೆ ಬಂದು ಎಲ್ಲರ ಸಂಘದಲ್ಲಿ ಒಟ್ಟಾಗಿ ಒಂದೇ ಭಾವನೆಯಿಂದ ಇರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಈ ಶಿಬಿರಗಳಲ್ಲಿ ಭಾಗವಹಿಸಿದರೆ ಖಂಡಿತವಾಗಿಯೂ ಸಹ ಸತ್ಸಂಗದ ಫಲ ನಿಮಗೆ ಸಿಕ್ಕತ್ತೆ. ಈ 3 ದಿವಸವೂ ಸಹ ನೀವು ಅನುಭವಿಸಿದ್ದು ಬೆಳಿಗ್ಗೆ ಪ್ರಾರ್ಥನೆ, ಉಷಾ ಕೀರ್ತನೆ, ಪ್ರಾರ್ಥನೆ, ಧ್ಯಾನ, ನಂತರ ಭಗವಂತನ ಪ್ರಸಾದ, ನಂತರ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತಾಗಿರ್ತಕ್ಕಂಥ ಪ್ರಾಯೋಗಿಕವಾಗಿರ್ತಕ್ಕಂಥ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನೇಕ ಆಧ್ಯಾತ್ಮಿಕ ಸಾಧನೆಗಳ ಒಂದು ಸಂಗ್ರಹವನ್ನು ನೀವು ಕೇಳಿದ್ರಿ. ಸಂಜೆ 2 ದಿವಸದ ಹಿಂದೆ ಆದ ಆ ಸಂಜೆಯ ಭಜನಾ ಕಾರ್ಯಕ್ರಮ ಈಗಲೂ ಕಿವಿಯಲ್ಲಿ ಅನುಸರಣವಾಗ್ತಾ ಇದೆ. ಅಷ್ಟು ಚೆನ್ನಾಗಿತ್ತು.
ಯಾವುದೋ ಒಂದು ಲೋಕಕ್ಕೆ ನಾವು ಹೋದ ಹಾಗಿತ್ತಲ್ಲ, ಭಕ್ತಿಯ ಲೋಕದಲ್ಲಿ ನಾವು ತೇಲ್ತಾ ಇದ್ವಿ. ಬೆಳಗಿನಿಂದ ಸಂಜೆ ತನಕ ನೀವಿದ್ದಿದ್ದು ಆಧ್ಯಾತ್ಮಿಕ ಭಾವನೆಗಳ ಒಂದು ಪ್ರವಾಹದಲ್ಲಿ 3 ದಿವಸ. ನನಗೆ ಅನೇಕರು ನನಗೆ ಬಂದು ಹೇಳಿದ್ರು, ಸ್ವಾಮೀಜಿ ನಾವು 3 ದಿವಸ ಈ ಪ್ರಪಂಚದಲ್ಲೇ ಇರಲಿಲ್ಲ ನಾವು. ಭಗವಂತನ ಕುರಿತಾಗಿರ್ತಕ್ಕಂಥ ಆ ವಿಚಾರಧಾರೆಯಲ್ಲಿ, ಆ ಲೀಲಾ ಪ್ರಸಂಗದಲ್ಲಿ ನಾವು ಮುಳುಗಿದ್ವಿ ಅಂತ ಹೇಳಿದೆ. ಇದನ್ನು ಕಲ್ಪಿಸುವ ಉದ್ದೇಶದಿಂದನೇ ನಾವು ಈ ವಿಶೇಷವಾಗಿರ್ತಕ್ಕಂಥ 3 ದಿವಸದ ಆಧ್ಯಾತ್ಮಿಕ ಈ ಒಂದು ಶಿಬಿರವನ್ನು, ಅದಕ್ಕೆ ಭಾವಸಂಗಮ ಭಕ್ತರ ಸಮಾವೇಶ ಅಂತಿದೆ, ಭಕ್ತರ ಸಮಾಗಮ ಅನ್ನುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ನೀವೇನು ತೊಗೊಂಡು ಹೋಗಬೇಕು ಇಲ್ಲಿಂದ, ಪೂಜ್ಯ ಸ್ವಾಮೀಜಿಯವರಿಗೆ ಹೇಳಿದ ಹಾಗೆ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜೀವನಕ್ಕೆ ಅಳವಡಿಸಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಜೀವನದ ಗುರಿಯಾಗಿರ್ತಕ್ಕಂಥ ಸುಖ, ಶಾಂತಿ, ನೆಮ್ಮದಿ ಅದು ಭಗವಂತನಿಂದ ಬರ್ತಕ್ಕಂಥದ್ದು. ಇದನ್ನು ತಲುಪಬೇಕಾಗಿರ್ತಕ್ಕಂಥ ವಿಷಯಗಳನ್ನೆಲ್ಲ ತೊಗೊಂಡು ಹೋಗಬೇಕು. ದಯವಿಟ್ಟು ತೊಗೊಂಡು ಹೋಗಿ ಬೀಗ ಹಾಕಿ ಇಟ್ಟಬೇಡಿ. ಅದನ್ನು ಜೀವನದಲ್ಲಿ ಅಳವಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಅದರ ಉದ್ದೇಶದಿಂದನೇ ಈ ಕಾರ್ಯಕ್ರಮ ನಾವು ಏರ್ಪಡಿಸಿ 3 ದಿವಸದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಪೇಜಾವರು ಶ್ರೀ ವಿಶ್ವತೀರ್ಥ ಶ್ರೀಪಾದಂಗಳವರನ್ನು ನಾವು ಆಹ್ವಾನಿಸಿದ್ವಿ. ಆದರೆ 26ನೇ ತಾರೀಕಿನ ದಿವಸ ಮಧ್ವನವಮಿ, ಹಾಗಾಗಿ ಸ್ವಾಮೀಜಿಯವರು ಬರೋಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು. ಕೊನೆಗೆ ನಾವು ಸ್ವಾಮೀಜಿಯವರನ್ನು ನಮ್ಮ ಆಶ್ರಮಕ್ಕೆ ಹೇಗಾದರೂ ಮಾಡಿ ಅವರನ್ನು ಆಹ್ವಾನಿಸಬೇಕು ಅಂತ ಹೇಳಿ ನಾವು ಈ ಸಮಾರೋಪ ಸಮಾರಂಭಕ್ಕೆ ತಾವು ಬರಬೇಕು ಅಂತ ನಾವು ವಿನಮ್ರಿಸಿಕೊಂಡಾಗ ಸ್ವಾಮೀಜಿಯವರು ಒಪ್ಕೊಂಡಿದ್ರು, ಖಂಡಿತ ಬರ್ತೀನಿ ಅಂತ. ಮೈಸೂರಿನಲ್ಲಿ ನಮ್ಮ ಆಶ್ರಮದ ಭಕ್ತರಿದ್ದಾರೆ. ಪೂಜ್ಯ ಸ್ವಾಮೀಜಿ ಪೇಜಾವರ ಶ್ರೀಗಳಿಗೆ ಬಹಳ ಹತ್ತಿರದವರು. ಅವ್ರಿಗೆ ಹೇಳಿದರು, ರಾಮಕೃಷ್ಣ ಮಠಕ್ಕೆ ಆಶ್ರಮಕ್ಕೆ ಖಂಡಿತ ನಾನು ಹೋಗ್ತೀನಿ ಅಂತ. ಆದರೆ ನಮ್ಮ ಅದೃಷ್ಟ ಸರಿ ಇಲ್ಲ, ನಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ. ಸ್ವಾಮೀಜಿಯವರಿಗೆ, ಹಿರಿಯ ಸ್ವಾಮೀಜಿಯವರಿಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾಯಿತು. ನಾನು ಯೋಚನೆ ಮಾಡಿದೆ, ಏನಪ್ಪ ಯಾರನ್ನ ಏನು ಮಾಡೋದೀಗ ಅಂತ. ಆಗ ನಮಗೆ ಸೂಚನೆ ಕೊಟ್ಟರು, ಪೇಜಾವರ ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥರು ನೀವು ಸಂಪರ್ಕಿಸಿ, ಅವ್ರು ಖಂಡಿತ ಬರ್ತಾರೆ ಅಂತ. ಪೂಜ್ಯ ಸ್ವಾಮೀಜಿಯವರು ನಮ್ಮ ಬೇಡಿಕೆಗೆ ಹೋಗೊಟ್ಟು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನ ನೀಡಿದ್ದಾರೆ, ನಮ್ಮ ಅನುಗ್ರಹಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ರಾಮಕೃಷ್ಣ ಮಠ ಮಂಗಳೂರು ಮತ್ತು ಇಲ್ಲಿನ ಎಲ್ಲ ನೆರೆದ ಸಮಸ್ತ ಭಕ್ತರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರಕಾಶನ್ ಸ್ವಾಮೀಜಿಯವರು, ಮೈಸೂರಿನಿಂದ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಇದೆ, ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ, ಭಾರತದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಥೆ. ಜೀವನ ಮೌಲ್ಯಗಳಲ್ಲಿ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಗಳಿಗೆ, ಅದು ನಾವು ಜವಾಹರಲಾಲ್ ವಿದ್ಯಾಲಯ, ಸೆಂಟ್ರಲ್ ಸ್ಕೂಲ್ಸು, ಇಲ್ಲಿಯ ಶಿಕ್ಷಕರಿಗೆ ವಿಶೇಷವಾಗಿ ಈ ಮೌಲ್ಯ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ BEd ಕಾಲೇಜೇ ಇದೆ. ಅಲ್ಲಿ ವಾರ್ಡನ್ ಸ್ವಾಮೀಜಿಯವರಾಗಿರ್ತಕ್ಕಂಥ ಶ್ರೀ ಶಾಂತಿವ್ರತಾಂಜಿಯವರು ಸಹ ಇಲ್ಲಿದ್ದಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಾನು ಯಾವಾಗಲೂ ನಮ್ಮ ಕಾರ್ಯಕ್ರಮ ನಡೀತಾನೆ ಇರುತ್ತೆ, ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ನಾವು ಯುವಕರಿಗಂತೂ ಬಹಳಷ್ಟು ಕಾರ್ಯಕ್ರಮ ಮಾಡ್ತೀವಿ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ತೀವಿ, ಕ್ಲಾಸಿಕಲ್ ಮ್ಯೂಸಿಕಲ್ ಪ್ರೋಗ್ರಾಮ್ ಮಾಡ್ತೀವಿ. ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಕಲೆಯಾಗಿರ್ತಕ್ಕಂಥ ಯಕ್ಷಗಾನ ಕಾರ್ಯಕ್ರಮವನ್ನು ಸಹ ಮಾಡ್ತೀವಿ. ಆಧ್ಯಾತ್ಮಿಕ ಅಂತರ್ಯೋಗಗಳನ್ನು ಮಾಡ್ತೀವಿ. ನಾವು ಅನೇಕ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ಯುವಕರ ಸಂಬಂಧ ಕಾರ್ಯಕ್ರಮಗಳಲ್ಲಿ, ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ನಮಗೆ ಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ, ನಮ್ಮನ್ನು ಹುರಿದುಂಬಿಸುತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರೆದಾಗೆಲ್ಲ ಭಾಳ ಸಂತೋಷವಾಗಿ ತಮ್ಮದೇ ಸಂಸ್ಥೆ ಅಂತ ಭಾವಿಸಿ
ಪೂರ್ಣ ಮನಸ್ಸಿಂದ ಬಂದು ನಮ್ಮ ಇಲ್ಲಿರ್ತಕ್ಕಂಥ ನೆರೆದವರಿಗೆಲ್ಲ ಉದ್ದೇಶಿಸಿ ಅವರು ಮಾತಾಡ್ತಾ ಇದ್ದಾರೆ. ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ವಿನಯ ಹೆಗಡೆ ಅವರಿಗೂ ಸಹ ನಾನು ಆಶ್ರಮದ ಪರವಾಗಿ ಮತ್ತು ಸಮಸ್ತ ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಗಣೇಶ್ ಕಾರ್ಣಿಕ್ ಅವ್ರ ಬಗ್ಗೆ ನಾನು ಹೇಳಲ್ಲ, ಹೇಳಿದ್ರೆ ಕಡಿಮೆ ಆಗೋಗುತ್ತೆ. ಬೆಳಗ್ಗೆ ನೀವು ಸ್ವಚ್ಛ ಭಾರತದಲ್ಲಿ ನೋಡಿದ್ರಲ್ಲ, ಅವರು ಇವತ್ತು ಅಲ್ಲಿ ಇದ್ದರು, ಅಲ್ಲಿ ಎಲ್ಲಿದ್ದರು ಅಂತ ನಿಮ್ಗೆ ಗೊತ್ತಾಗಲಿಲ್ಲ. ಅವ್ರ ಕೈಲೊಂದು ಹಿಡಿಸುಡಿ ಇತ್ತು, ಹಿಡಿಸುಡಿಂದು ಪೊರಕೆ ಅಂತ. ನಮ್ಮ ಸ್ವಾಮಿಗೆ ಅವ್ರು ಎಲ್ಲಾದರೂ ಭಾನುವಾರ ದಿವಸ ಆದಿತ್ಯವಾರ ದಿವಸ ಇಲ್ಲಿದ್ದರೆ ಸ್ವಚ್ಛ ಭಾರತಕ್ಕೆ ಖಂಡಿತವಾಗಿ ಬರ್ತಾರೆ. ಬಂದು 2 ಗಂಟೆ ಆದರೂ ಅವರು ಅದರಲ್ಲಿ ಸೇವೆ ಸಲ್ಲಿಸ್ತಾರೆ. ಅವರಿಗೆ ಅವರು ಗುಡಿಸ್ತಾ ಇದ್ದೀನಿ ಅಂತ ಹೇಳಲ್ಲ, ಅವರು ಭಾರತದ ಮಾತೆಯನ್ನು ಪೂಜೆ ಮಾಡ್ತಾ ಇದ್ದೀನಿ ಅನ್ನುವ ಭಾವದಲ್ಲೇ ಅವರು ಮಾಡ್ತಾರೆ. ಯಾವ ಕಾರ್ಯಕ್ರಮ ಆಗಲಿ ಸ್ವಾಮಿ ಇದ್ದರೆ ಖಂಡಿತ ಬರ್ತಾರೆ. ನಾವು ಯಾವಾಗ ಬೇಕಾದ್ರೆ ಕರಿಬೋದು ಅವ್ರನ್ನ, ಈ ಥರ ಕಾರ್ಯಕ್ರಮ ಇದೆ ನೀವು ಬರಬೇಕು ಅಂತ. ಟೈಮ್ ಇದ್ದರೆ ಖಂಡಿತ ಬಂದೇ ಬರ್ತಾರೆ. ಅಷ್ಟೊಂದು ಆಶ್ರಮದ ಮೇಲೆ ಅಭಿಮಾನ ಇದೆ. ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶದ ಮೇಲೆ, ಶ್ರೀರಾಮಕೃಷ್ಣರ ಜೀವನ ಸಂದೇಶದ ಮೇಲೆ, ಶ್ರೀ ಮಾತೆ ಶಾರದಾ ಜೀವನದ ಮೇಲೆ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ ಇರ್ತಕ್ಕಂಥ ಗಣೇಶ್ ಕಾರ್ಣಿಕ್ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಮತ್ತು 3 ದಿವಸ ಕಾರ್ಯಕ್ರಮ ವ್ಯವಸ್ಥೆ ಚೆನ್ನಾಗಿತ್ತು. ಆ ಕಾರ್ಯಕ್ರಮದ ಆಯೋಜನೆಯನ್ನು ಬಹಳ ಚೆನ್ನಾಗಿ ಮಾಡಿದಿರಿ ಸ್ವಾಮೀಜಿ. ಬಹಳಷ್ಟು ಪ್ರಯತ್ನ ಆಗಿದೆ ಇದು ಹಿಂದೆ. ಸುಮಾರು 2-3 ತಿಂಗಳಿಂದ ಇದು ಯೋಜನೆ ಆರಂಭ ಆಗಿದೆ. ಬಹಳಷ್ಟು ಯೋಚನೆ ಮಾಡಿದ್ದೀವಿ ನಾವು. ಒಂದೊಂದು ಟಾಪಿಕ್ಕಿಗೂ ಸಹ ಯಾರನ್ನು ಕರಿಬೇಕು, ಯಾರು ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಚಿಂತಿಸಿ ಮಂತಿಸಿ ಸಂಪರ್ಕಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡುವುದು ಬಹಳ ಕಷ್ಟದ ಕೆಲಸ. ಅದನ್ನೆಲ್ಲ ನಮ್ಮ ಆಶ್ರಮದ ಸ್ವಾಮೀಜಿಯವರು, ಒಬ್ಬೊಬ್ಬರೇ ಹೆಸರು ಹೇಳಲ್ಲ, ಹೇಳಿದ್ರೆ ಏನು ತಪ್ಪಾಗಲ್ಲ ಅನಿಸುತ್ತೆ. ನಮ್ಮ ಆಫೀಸ್ನಲ್ಲಿ ಒಬ್ಬರು ಸ್ವಾಮೀಜಿಯವರಿದ್ದಾರೆ, ಸೈಲೆಂಟಾಗಿ ಕೆಲಸ ಮಾಡ್ತಾರೆ. ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂದರೆ, ನಾನು ಇಲ್ಲದೇ ಇದ್ದರೂ ಸಹ ಆಶ್ರಮ ನಿರಂತರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆ ಕಾರ್ಯಕ್ರಮನೆಲ್ಲ ಆಯೋಜನೆ ಮಾಡ್ತಾರೆ. ಅವರೇ ನಮ್ಮ ಚಿದಂಬರಾನ್ ಸ್ವಾಮೀಜಿಯವರು. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗೂ ಅವರಿಗೆ ಪೂರ್ಣವಾಗಿ ಸಹಕರಿಸಿ, ಸ್ವಚ್ಛ ಭಾರತದಿಂದ ಹಿಡಿದು ಬಿಟ್ಟು ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಯುವಕರ ಕಾರ್ಯಕ್ರಮ ಆಗಲಿ, ಎಲ್ಲ ಕಾರ್ಯಕ್ರಮ ಪೂರ್ಣವಾಗಿ ವಿನಯ ಹೆಗಡೆ ಅವರು ಹೇಳಿದ ಹಾಗೆ ಅವರು ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡೋದು, ಮುಂದ್ಗಡೆ ಬರೋದೇ ಇಲ್ಲ. ಸ್ವಾಮಿ ನೀವು ಅಂತ ನನ್ನ ಮುಂದೆ ತಳ್ಳಿಬಿಡ್ತಾರೆ ಯಾವಾಗಲೂ. ಸೊ ಮುಂದೆ ನೀವು ಅಂತ. ಅವರೇ ನಮ್ಮ ಏಕಗಮ್ಯಾನ್ ಸ್ವಾಮೀಜಿಯವರು. ಆಮೇಲೆ ಊಟ ಚೆನ್ನಾಗಿತ್ತಲ್ಲ, ಫಸ್ಟ್ ಕ್ಲಾಸ್ ಇತ್ತಲ್ಲ. ನಿಮ್ಗೆ ಗೊತ್ತಿಲ್ಲ, ಆದರೂ ಹಿಂದೆ ಒಬ್ಬರು ಸ್ವಾಮೀಜಿಯವರು, ನಮ್ಮ ಸ್ವಾಮೀಜಿಯವರು ಅದ್ರ ಹಿಂದೆ ನಿಂತಿದ್ದಾರೆ. ಸ್ವಾಮೀಜಿಯವರು ಎಲ್ಲ ವ್ಯವಸ್ಥೆ ಮಾಡಿ ನಿಮಗೆ, ಅವರು ಸಹ ಹೊರಗಡೆ ಬರೋದೇ ಇಲ್ಲ, ಯಾವಾಗಲೂ ಹಿಂದೆ ಇರ್ತಾರೆ. ಅವರೇ ಸ್ವಾಮಿ ದ್ಯುತಿಮಯಾಂಜ ಸ್ವಾಮೀಜಿಯವರು. ಹಾಗೆ ನಿಮಗೆ ನಮ್ಮ ಆಶ್ರಮದ ನಡೆದು ಬಂದ ದಾರಿಯ ಬಗ್ಗೆ ಸ್ವಾಮೀಜಿಯವರು ಬೆಳಗ್ಗೆ ಮಾತಾಡಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರು ಅಂತ ಕೇಳಿದೆ ನಾನು. ನಮ್ಮ ಸ್ವಾಮೀಜಿಯವರು, ಅವರನ್ನು ನಾವು ಯಾವಾಗಲೂ ಪ್ರೀತಿಯಿಂದ ಪ್ರಹ್ಲಾದ್ ಮಹಾರಾಜ ಅಂತ ಕರಿತೀವಿ ನಾವು ಅವರನ್ನು. ಧರ್ಮವ್ರತಾನಂದ ಸ್ವಾಮೀಜಿಯವರು ಅವರು. ಹಾಗೆ ನಮಗೆ ಹಿರಿಯರಾಗಿ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥ ಸ್ವಾಮಿ ಪೂರ್ಣಕಾಮಂಜಿ ಮಹಾರಾಜ್ ಅವರು. ಬ್ರಹ್ಮಚಾರಿಗಳು, ಅನೇಕರು ಬ್ರಹ್ಮಚಾರಿಗಳು, ಭಾಳಷ್ಟು ಬ್ರಹ್ಮಚಾರಿಗಳು ಜವಾಬ್ದಾರಿಯನ್ನು ಹೊರಿಸಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಎಷ್ಟು ಇದೆಲ್ಲ ಯೋಜನೆ ಮಾಡಿದ್ದಾರೆ. ಅವರಿಗೂ ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಪ್ರವಚನದ ಮುಖಾಂತರ ನಿಮ್ಮನ್ನೆಲ್ಲ ಸಂತೋಷಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸಂಪನ್ಮೂಲನ ವ್ಯಕ್ತಿಗಳಿಗೂ ಸ್ವಾಮೀಜಿಯವರಿಗೂ ಸಹ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಗೆ ಅನ್ನಿಸಿರ್ಬೋದು, ನಿಮ್ಮ ಸ್ವಾಮೀಜಿಯವ್ರನ್ನ ಮೊದಲು ಹೇಳಿಬಿಟ್ಟಲ್ಲ ಧನ್ಯವಾದ ಅಂತ. ಅವರಿದು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡದೇ ಇದ್ದರೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗ್ತಾನೇ ಇಲ್ಲ, ಅದಕ್ಕೆ ಅವ್ರಿಗೆ ಮೊದಲೇ ಹೇಳಿದ್ದೀನಿ ನಾನು. ಹಾಗೆ ವಸತಿ ಮತ್ತು ಸಾರಿಗೆ ಎಲ್ಲ ಹೇಳೋ ಸ್ವಾಮೀಜಿ, ಏನು ಇಷ್ಟು ಚೆನ್ನಾಗಿ ನೀವು ನಮ್ಮ ವಸತಿ ವ್ಯವಸ್ಥೆ ಮಾಡಿದ್ದೀರ ಸ್ವಾಮೀಜಿ, ಏನೂ ಕಡಿಮೆ ಇರಲಿಲ್ಲ ನಮಗೆ, ಅಷ್ಟು ಚೆನ್ನಾಗಿದೆ ಅದು ಅಂತ. ಆ ವಸತಿ ಸೌಕರ್ಯ ನಮಗೆ ಒದಗಿಸಿಕೊಟ್ಟವರು
ಮತ್ತು ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಪುನಃ ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಬಿಡು, ಪುನಃ ಕರ್ಕೊಂಬಂದು ಪುನಃ ಬಿಡ್ತಕ್ಕಂಥ ಸಾರಿಗೆ ವ್ಯವಸ್ಥೆಯನ್ನು ಎಲ್ಲವನ್ನು ಸಹ ನಮಗೆ ಮಾಡಿಕೊಟ್ಟವರು ಬೇರೆ ಯಾರೂ ಅಲ್ಲ, ಇದೇ ವೇದಿಕೆಯ ಮೇಲೆ ಆಸೀನಸ್ಥರಾಗಿ ಇರ್ತಕ್ಕಂಥ ಡಾಕ್ಟರ್ ವಿನಯ್ ಹೆಗ್ಗಡೆ ಅವರು. ಅವರಿಗೂ ಸಹ ನಾನು ಪೂರ್ಣ ಮನಸ್ಸಿನಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಶಾರದಾ ಮಹಿಳಾ ವೃಂದದವರು, ನಮ್ಮ ಆಶ್ರಮದ ಶಾರದಾ ಮಹಿಳಾ ವೃಂದದವರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ, ಕೆಲಸನ ತಪ್ಪು ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ಸಹ ನಮ್ಮ ಆಶ್ರಮದ ಪರವಾಗಿ ಪೂರ್ಣವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಭೋಜನದ ವ್ಯವಸ್ಥೆಗೆ ನಿಮಗೆ ಬಡಿಸೋದಕ್ಕೆ ಮತ್ತು ಇಲ್ಲಿ ಅನೇಕ ಕೆಲಸವನ್ನು ಸೇವೆಯನ್ನು ಮಾಡಿದವರು, ನಿಮಗೆ ಯಾವ ತೊಂದರೆ ಇಲ್ಲೂ ಸಹ ಯಾರು ಹೇಳಿದ್ರು ಸ್ವಾಮೀಜಿ ನಿಮ್ಮ ವಾಲಂಟಿಯರ್ಸ್ ಇದ್ದಾರಲ್ಲ ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತಂದರೆ, ಅವ್ರು ಹೇಳ್ತಾಯಿದ್ರು, ಅವ್ರೇನೋ ಒಂದು ಹೇಳಿದ್ರು, ನಾನು ಅದು ಹೇಳೋದಿಲ್ಲ, ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಸ್ವಾಮೀಜಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಮದುವೆ ಮನೆಗೆ ಹೋದರೂ ಸಹ ಹೀಗೆ ನೋಡ್ಕೊಡೋದಿಲ್ಲ ಸ್ವಾಮೀಜಿ ಅವತ್ತ ಅಂತ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಸ್ವಾಮೀಜಿ ಅಂತ. ಅವ್ರು ನಮ್ಮ ಶಾರದಾ ಮಹಿಳಾದ ಸದಸ್ಯರು ಮತ್ತು ನಿವೇದಿತಾ ಬಳಗದವರು, ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ನಿವೇದಿತ ಬಳಗದವರು ಅವರು. ಆಮೇಲೆ ಈ ಕಡೆ ಅನೇಕ ಕಾರ್ಯಕ್ರಮಗಳಿಗೆಲ್ಲೂ ಸಹ ಹಿಂದೆ ಓಡಾಡ್ತಾ ಇರ್ತಕ್ಕಂಥ ನಮ್ಮ ಯುವಕರ ಬಳಗ ಟೀಮ್ ವಿವೇಕ ಅಂತ ಅವರೊಬ್ಬರು ಲೀಡರ್ ಒಬ್ಬರು ಇದ್ದಾರೆ. ಅವರು ಹಾಗೆ ಶಾಂತ ಭಾಳ ಚೆನ್ನಾಗಿ ವೆರಿ ನೈಸ್ಲಿ ಆರ್ಗನೈಸ್ ಮಾಡ್ತಾರೆ. ಆ ವಿವೇಕ ಬಳಗದವರಿಗೂ, ಜೊತೆಗೆ ಬಾಲಕ ಆಶ್ರಮದ ಮಕ್ಕಳು, ನೀವು ಹೇಳಿದ್ರಿ ಬಾಲಕ ಆಶ್ರಮ ಮಕ್ಕಳು ಸ್ವಾಮೀಜಿ ಎಷ್ಟು ಕೆಲಸ ಮಾಡ್ತಾರೆ ಅವರು, ಹೇಗೆ ಎಷ್ಟು ಅವರು ಲವಲವಿಕೆಯಿಂದ ಓಡಾಡ್ತಾರೆ ಸ್ವಾಮೀಜಿ, ಎಷ್ಟು ಚೆನ್ನಾಗಿದ್ದಾರೆ ಸ್ವಾಮೀಜಿ ಅವರು, ಎಂಥ ಸಂಸ್ಕಾರ ಅವರಲ್ಲಿ ನೀವು ಅಂತ ಹೇಳ್ತಾ ಇದ್ರಿ. ಆ ಬಾಲಕಾಶ್ರಮ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ನಮ್ಮ ಇಲ್ಲಿ ಆ ಬಾಲಕಾಶ್ರಮದಲ್ಲಿರ್ತಾರೆ ಹಳೆಯ ವಿದ್ಯಾರ್ಥಿಗಳು ಬಹಳ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಆಶ್ರಮದ ಅಡಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆ ಪರಿಚಾರಿಕೆಯನ್ನು ಮಾಡಿದ್ದು ನೋಡಿ, ಬಡಿಸೋದ್ರಿಂದ ಹಿಡಿದು ಎಲ್ಲ ಅದೂ ನಮ್ಮ ಬಾಲಕಾಶ್ರಮ ಹಳೆಯ ವಿದ್ಯಾರ್ಥಿಗಳು. ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡು ಬಿಡೋದು ವ್ಯವಸ್ಥೆ ಇದೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ಆಶ್ರಮ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಸ್ವಚ್ಛ ಭಾರತ ಯಶಸ್ವಿಯಾಗ ಕಾರಣ ನಮ್ಮಲ್ಲಿ ಒಬ್ಬರು ನಮ್ಮ ಸ್ವಾಮೀಜಿಯವರು, ಎರಡನೇದಾಗಿ ಇನ್ನೆರಡು ಪಿಲ್ಲರ್ಸ್ ಇದೆ ನಮಗೆ. ಮೈನ್ ಪಿಲ್ಲರು ನಮ್ಮ ಸ್ವಾಮೀಜಿಯವರು, ಇನ್ನೆರಡು ಮೈನ್ ಪಿಲ್ಲರ್ಸ್ ಇದ್ದಾರೆ. ಅವರೇ ನಮಗೆ ದಿಲ್ರಾಜ್ ಆಳ್ವ ಅವರು ಮತ್ತು ಉಮಾನಾಥ್ ಕೋಟೆಕರ್ ಅವರು. ನೋಡಿ ನಂಗೆ ಆಶ್ಚರ್ಯ ಆಗುತ್ತೆ, ಎಲ್ಲರೂ ಯಾರನ್ನ ಕೇಳಿದ್ರೆ ಹೇಳ್ತಾರೆ ನಮಗೆ ಪುರ್ಸೊತ್ತಿಲ್ಲ, ಯಾಕೆ ನೀವು ಆಶ್ರಮ ಬನ್ನಿ ಈ ಥರ ಪ್ರೋಗ್ರಾಮ್ ಆಗುತ್ತೆ, ಪುರ್ಸೊತ್ತಿಲ್ಲ, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳ್ತೀವಿ. ಅವರಿಗೆ ಬಿಸ್ನೆಸ್ಸು, ಉಮಾನಾಥ್ ಕೋಟೆಕರ್ಗೂ ದೊಡ್ಡ ಬಿಸ್ನೆಸ್ ಇದೆ, ಟ್ರಾನ್ಸ್ಪೋರ್ಟ್ ಫ್ರಾಂಚೈಸಿ ಅವರು. ದಿಲ್ರಾಜ್ ಆಲ್ವಾ ಅವರಿಗಂತೂ ಬಸ್ಗಳೇ ಇವೆ, ಇಲ್ಲಿಂದ 27 ನಂಬರ್ ಬಸ್ಸಲ್ಲಿ ಅವ್ರದ್ದೇ ಹೌದು. ಆದರೂ ಸಹ ಅವರು ನಮ್ಮ ಸ್ವಚ್ಛ ಭಾರತದಿಂದ ಹಿಡಿದು ನಮ್ಮ ಆಶ್ರಮ ಕಾರ್ಯಕ್ರಮಗಳಿಗೆ ಎಷ್ಟು ಪೂರ್ಣ ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇದೊಂದು ಮಾದರಿ ಅಂತ. ನಮ್ಮ ಉಮಾನಾಥ್ ಕೋಟೆಕಾರ್ ಅವರಿಗೂ ದಿಲ್ರಾಜ್ ಅವರಿಗೂ ಮತ್ತು ಅವರ ಸಂಗಡಿಗರಿಗೆ ಎಲ್ಲರೂ ಸಹ ಆಶ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಷ್ಟು ಸುಂದರವಾಗಿದೆ ನೋಡಿ ಈ ವೇದಿಕೆ, ಎಷ್ಟು ಸುಂದರವಾಗಿದೆ. ಕೆಲವರು ಹೇಳ್ತಾರೆ ಸ್ವಾಮೀಜಿ ಎಷ್ಟು ಚೆನ್ನಾಗಿದೆ, ಇದನ್ನು ತೆಗಿಬೇಡಿ ಅಂತ ಹೇಳ್ತಾರೆ, ಇದನ್ನು ತೆಗಿಬೇಡಿ ಇನ್ನೂ ಚೆನ್ನಾಗಿದೆ ಅಂತ. ಇದನ್ನು ನಿರ್ಮಾಣ ಮಾಡಿಕೊಟ್ಟವರು ಟ್ರೈಬಲ್ ಆರ್ಟ್ಸ್ನ ಎಲ್ಲ ಪ್ರದೀಪ್ ರಾಯ್ ಅವರೆಲ್ಲರಿಗೂ ಸಹ ಆಶ್ರಮದ ಪರವಾಗಿ ಧನ್ಯವಾದಗಳು. ಧ್ವನಿ ಮತ್ತು ಬೆಳಕು ಇದೆರಡು ನಮ್ಮ ಯಾವ ಕಾರ್ಯಕ್ರಮ ಆದರೂ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆದರೂ ಇವ್ರನ್ನೇ ಕರೆಸೋದು ನಾವು. ಯಾಕೆಂದ್ರೆ ಸಂಗೀತ ಕಾರ್ಯಕ್ರಮ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆದರೂ ಅವ್ರನ್ನೇ ಯಾಕೆಂದರೆ ಅವರಿಗೆ ನಮ್ಮ ಆರ್ಟಿಸ್ಟಿಗೆ ಹೇಗೆ ಬೇಕೋ ಹಾಗೆ ಈ ಧ್ವನಿಯನ್ನು ಅವರು ವ್ಯತ್ಯಾಸಗೊಳಿಸಬಲ್ಲರು, ಅದನ್ನು ನಿರ್ಮಿಸಬಲ್ಲರು. ಅವರು ನಮ್ಮ ಕ್ರಿಸ್ ಸೌಂಡ್ ಅವರಿಗೂ ಸಹ ಆಶ್ರಮದ ಪರವಾಗಿ ನಾವು ಧನ್ಯವಾದಗಳನ್ನು ಇರ್ತೀವಿ. ಕಾರ್ಯಕ್ರಮದ ನಿರೂಪಣೆ ಎಷ್ಟು ಚೆನ್ನಾಗಿ ಮಾಡಿದ್ರು, ನಿರೂಪಣೆ ಮಾಡಿದವರು ಆಕಾಶವಾಣಿಯವರವರು ಕಡಿಮೆ ಏನಲ್ಲ. ಅವರು ಶ್ರೀ ಸಂತೋಷ್ ಆಳ್ವ ಮತ್ತು ಆಕಾಶವಾಣಿಯ ಇತರೆ
ಈ ಅನೌನ್ಸರ್ಸ್ ಅಂತ ಹೇಳಿ ನಿರೂಪಣೆ ಮಾಡ್ತಕ್ಕಂಥವ್ರು, ಅವರಿಗೂ ಸಹ ಆಶ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಆಶ್ರಮದ ಈ ನಮ್ಮ ಕಾರ್ಯಕ್ರಮದ ನಿರ್ವಹಣೆ ಎಲ್ಲವನ್ನು ಸ್ಟೇಜಿಂದ ಹಿಡಿದು ಎಲ್ಲವನ್ನೂ ಸಹ ಮೇಲ್ವಿಚಾರಗಳು ಮಾಡ್ತಾಯಿದ್ರು. ಯಂಗ್ ಮ್ಯಾನ್ ಅವರು ಹೊರಗಡೆ ಬರಲ್ಲ. ಸ್ವಾಮಿ ಈ ಕಡೆ ಬನ್ನಿ ನೋಡೋಣ, ಈ ಕಡೆ ಬನ್ನಿ. ರಂಜನ್ ಅವರೇ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇವರೇ ನಮ್ಮದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಲ್ಲದ್ರಲ್ಲೂ. ಸ್ವಚ್ಛ ಮನಸ್ಸು ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಕ್ಲಾಸ್ ತಗೊಂಡು ಚಟುವಟಿಕೆಗಳ ಮುಖಾಂತರ ಅವರ ಮನಸ್ಸಿನಲ್ಲಿ ಸ್ವಚ್ಛತೆಯ ಅವಶ್ಯಕತೆ, ಅದರ ಜವಾಬ್ದಾರಿಗಳೇನು ಅನ್ನೋದನ್ನು ಮಕ್ಕಳಿಗೆ ತುಂಬಿಸ್ತಾ ಇದ್ದಾರೆ. ಆ ಸ್ವಚ್ಛ ಮನಸ್ಸಿನ ಕೋಆರ್ಡಿನೇಟರೇ ನಮ್ಮ ಇವರು ರಂಜನ್ ಅವರು. 108 ಶಾಲೆಗಳನ್ನು ಆಯ್ಕೆ ಮಾಡಿ 10,600 ಮಕ್ಕಳನ್ನು ಸಂಪರ್ಕಿಸಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅವರು. ಟೀಮ್ ವಿವೇಕ್ ಮತ್ತು ಇವರು. ಅವರಿಗೂ ಸಹ ರಂಜನ್ ಮತ್ತು ಅವರ ಎಲ್ಲ ಸಂಗಡಿಗರಿಗೂ ಸಹ ಆಶ್ರಮಪರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಆಮೇಲೆ ಮೀಡಿಯಾದವರು ಎಷ್ಟು ಸಹಕರಿಸ್ತಾ ಇದ್ದಾರೆ ಅಂತಂದರೆ, ಯಾವ ಕಾರ್ಯಕ್ರಮ ಆಗಲಿ ಅದನ್ನು ಮರು ದಿವಸ ನಮ್ಮ ಪೇಪರಲ್ಲಿ ಬಂದುಬಿಡುತ್ತೆ. ಅದು ಸ್ವಚ್ಛ ಭಾರತ ಇರ್ಬೋದು, ಅಥವಾ ಅದು ಯುವಕರಿಗಾಗಿ ನಡೀತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಬಹುದು, ಯಾವ ಕಾರ್ಯಕ್ರಮ ಆಗಲಿ ನಮ್ಮ ಇದನ್ನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ಹೊಣೆಯನ್ನು ಹೊತ್ತಿದ್ದಾರೆ ನಮ್ಮ ಮೀಡಿಯಾದವರು. ಅವರಿಗೂ ಸಹ ನಮ್ಮ ಆಶ್ರಮಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಆಶ್ರಮದ ಭಕ್ತರು ಅನೇಕರು ನಮಗೆ ಅನೇಕ ವಿಧದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಈ ಕಾರ್ಯಕ್ರಮವನ್ನು ಚೆನ್ನೈಯಿಂದನೂ ಬಂದಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಚೆನ್ನೈಯಿಂದ ಬಂದಿದ್ದಾರೆ. 3 ದಿವಸ ಬಂದು ಈ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ದೇಶವನ್ನು ಸಂಪೂರ್ಣಗೊಳಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಶ್ರೀರಾಮಕೃಷ್ಣರ ಕೃಪೆಯನ್ನು ಕೋರುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ರಾಮಕೃಷ್ಣ. ಲೋಕಾ ಸಮಸ್ತ ಸುಖಿನೋ ಭವಂತು.